ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ನಾವು ಸಮ್ ಆಫ್ ದ ಇಂಪಾರ್ಟೆಂಟ್ ಮಾಡಲ್ಸ್ ರಿಲೇಟೆಡ್ ಟು ಕಮ್ಯುನಿಕೇಷನ್. ಓಕೆ, ಕಮ್ಯುನಿಕೇಷನಲ್ಲಿ ಯಾವ್ಯಾವ ಮಾಡಲ್ ಬರುತ್ತೆ, ಯಾವ ಥರ KCET ಮತ್ತು ನೆಟ್ಟಲ್ಲಿ ಕ್ವಶನ್ಸ್ ಕೇಳ್ಬೋದು ಅದನ್ನು ನೋಡೋಣ. ಓಕೆ, ಫಸ್ಟು ನೋಡಿ, ಕಮ್ಯುನಿಕೇಷನ್ ಮಾಡಲಲ್ಲಿ ದೇರ್ ಆರ್ 3 ಬೇಸಿಕ್ಸ್ ಮಾಡಲ್ಸ್. ನೀವು ನಾನು ಲಾಸ್ಟ್ ಕ್ಲಾಸಸ್ನ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. 3 ಬೇಸಿಕ್ಸ್ ಮಾಡಲ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಫಸ್ಟ್ ಒನ್ ಈಸ್ ಲೀನಿಯರ್, ಸೆಕೆಂಡ್ ಒನ್ ಈಸ್ ಇಂಟ್ರಾಕ್ಷನಲ್ ಕಮ್ಯುನಿಕೇಷನ್ ಮಾಡಲ್ ಅಥವಾ ಇಂಟ್ರಾಕ್ಟಿವ್ ಕಮ್ಯುನಿಕೇಷನ್ ಮಾಡಲ್ ಅಂತ ಕರಿತೀವಿ. ಸೊ ಮೂರನೇ ಬಂದ್ಬಿಟ್ಟು ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲ್. ಸೊ ಇಲ್ಲಿ ಬ್ಲ್ಯಾಂಕ್ ಏನಿದೆ, ಇದು this is the sender, this is the receiver. Here also sender, receiver, but here sender ಇರ್ಬೋದು ಅಥವಾ ರಿಸೀವರ್ ಇರ್ಬೋದು. here sender ಇರ್ಬೋದು ಅಥವಾ ರಿಸೀವರ್ ಇರ್ಬೋದು. ಸೊ ಫಸ್ಟ್ ಮಾಡಲ್ನ ನೋಡೋದಾದರೆ, ಫಸ್ಟ್ ಬೇಸಿಕ್ ಮಾಡಲ್ ಯಾವುದು ನಿಮಗೆ ಲೀನಿಯರ್ ಮಾಡಲ್. ಸೊ ಇಲ್ಲಿ ಲೀನಿಯರ್ ಮಾಡಲಲ್ಲಿ ನೋಡಿ, ದೇರ್ ಈಸ್ ಓನ್ಲಿ ಒನ್ ಸೆಂಡರ್ ಆ್ಯಂಡ್ ರಿಸೀವರ್ ಇರ್ತಾರೆ, ಸೆಂಡರ್ ಅಥವಾ ರಿಸೀವರ್ ಇರ್ತಾರೆ. ಬಟ್ ಈ ಕಮ್ಯುನಿಕೇಷನ್ ಏನಾಗುತ್ತೆ, ಓನ್ಲಿ ಒನ್ ವೇ ಕಮ್ಯುನಿಕೇಷನ್ ಮಾತ್ರ ಇರುತ್ತೆ, ದೇರ್ ಈಸ್ ನೋ ಫೀಡ್ಬ್ಯಾಕ್. ಸೊ ನೀವು ಈ ಲೀನಿಯರ್ ಮಾಡಲಲ್ಲಿ ಏನು ಪಾಯಿಂಟ್ಸ್ ನೋಟ್ ಮಾಡಬೇಕು ಅಂದರೆ, ಇಟ್ ಈಸ್ ಎ ಒನ್ ವೇ ಕಮ್ಯುನಿಕೇಷನ್. ಓಕೆ, and there is no feedback. ಸೊ ಸೆಂಡರ್ ಏನು ಹೇಳಬೇಕು ಆ ವಿಷಯನ ಮುಟ್ಟಿಸ್ತಾ ಇರ್ತಾನೆ ರಿಸೀವರ್ಗೆ. ಬಟ್ ರಿಸೀವರ್ ಇಂಟರ್ಪ್ರಿಟ್ ಮಾಡಿದಾನ ಮೆಸೇಜು, ಅವನಿಗೆ ಅರ್ಥ ಆಗಿದೆ ಆ ಮೆಸೇಜು ಅನ್ನೋದು ಇದರಲ್ಲಿ ತಿಳಿಯೋದಿಲ್ಲ. ಸೊ ನೋಡಿ, ನಿಮಗೆ ಒನ್ ವೇ ಕಮ್ಯುನಿಕೇಷನ್ ಮಾಡಲ್ಲು, ನೋ ಫೀಡ್ಬ್ಯಾಕ್ ಮಾಡಲ್ ಮತ್ತು ಸಿಂಗಲ್ ಲೈನ್ ಮಾಡಲ್, ಮತ್ತು ಈ ಥರ ಯಾವುದೇ ಒಂದು ವರ್ಡಿಂಗ್ ಬಂತು ಅಂದರೆ ದಟ್ ಈಸ್ ರಿಲೇಟೆಡ್ ಟು ದ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್ ಅಂತ. ಸೊ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್ನ ಎಲ್ಲಿ ಯೂಸ್ ಮಾಡ್ತಾರೆ ಹೆಚ್ಚಿಗೆ ಅಂದರೆ ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನಲ್ಲಿ ಹೆಚ್ಚಿಗೆ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟಿ ವಿ ಬಲ್ಲಿ ಬರ್ತಕ್ಕಂಥ ನ್ಯೂಸ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಇಲ್ಲ ನಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ರೇಡಿಯೋ ಇರ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್. ಸೊ ಟಿ ವಿಯಲ್ಲಿ ನೋಡಿ, ನಾವು ಟಿ ವಿಯಲ್ಲಿ ಒಂದು ನ್ಯೂಸ್ ಅಥವಾ ಏನಾದರೂ ಪ್ರೋಗ್ರಾಮ್ ಬಂತು ಅಂದರೆ ಮಾಸ್ ಆಡಿಯನ್ಸ್ ಇರ್ತಾರೆ. ಸೊ ಹೆಚ್ಚಿಗೆ ಆಡಿಯನ್ಸ್ಗೆ ಅದು ತಲುಪುತ್ತೆ, ಮತ್ತು ಅದು ಸಡನ್ನಾಗಿ ನಾವು ಫೀಡ್ಬ್ಯಾಕ್ ಕೊಡೋಕ್ಕಾಗೋದಿಲ್ಲ. ನೋಡಿ, ಫೀಡ್ಬ್ಯಾಕ್, ದೇರ್ ಇಸ್ ಅ ನೋ ಫೀಡ್ಬ್ಯಾಕ್. ಓಕೆ, ಮತ್ತು ನ್ಯೂಸ್ ಪೇಪರಲ್ಲೂ ಅಷ್ಟೇ, ಸಡನ್ನಾಗಿ ನೀವು ಸಿಂಕ್ರೋನಸ್ ಮೀಡಿಯಮಲ್ಲಿ ಕೊಟ್ಟಂಗೆ ಏನೋ ಫೀಡ್ಬ್ಯಾಕ್ ಕೊಡೋಕ್ಕಾಗುತ್ತಾ ಇಲ್ವಾ? ಲೈವ್ ಕ್ಲಾಸಸಲ್ಲಿ ಕೊಟ್ಟಾಗೆ ಫೀಡ್ಬ್ಯಾಕ್ ಕೊಡೋಕ್ಕಾಗುತ್ತಾ ಇಲ್ವಾ? ಸೊ ರೇಡಿಯೋದಲ್ಲೂ ನಾವು ಸಡನ್ನಾಗಿ ಫೀಡ್ಬ್ಯಾಕ್ ಕೊಡೋಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ಎ ಒನ್ ವೇ ಕಮ್ಯುನಿಕೇಷನ್ ಇರುತ್ತೆ. ಓಕೆ, ಲೈವ್ ಇಲ್ಲ ಅಂದರೆ, ಲೈವ್ ಇದ್ದರೆ ಬರೋದಿಲ್ಲ. ಓಕೆ, ದೀಸ್ ಆರ್ ದ ಸಿಂಪಲ್ ಎಕ್ಸಾಂಪಲ್ಸ್ ಆಫ್ ದ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್. ನೀವೇನು ಗಮನಿಟ್ಕೋಬೇಕು, ದೇರ್ ಇಸ್ ನೋ ಫೀಡ್ಬ್ಯಾಕ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್. ಸೆಂಡರ್ ವಿಲ್ ಸೆಂಡ್ಸ್ ದ ಮೆಸೇಜ್ ಟು ದ ರಿಸೀವರ್, ಅಷ್ಟೇ. ಒನ್ ವೇ ಕಮ್ಯುನಿಕೇಷನ್ ಇರುತ್ತೆ, ದೇರ್ ಇಸ್ ನೋ ಟೂ ವೇ. ಓಕೆ, ದಿಸ್ ಇಸ್ ದ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಇವಾಗಾದರೆ ನಿಮಗೆ ಲೈವ್ ಪ್ರೋಗ್ರಾಮ್ಸ್ ಎಲ್ಲ ಬರ್ತಿದೆ ರೇಡಿಯೋಸಲ್ಲಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಬೆಂಗಳೂರಲ್ಲಿದ್ದರೆ ಮಾತ್ರ ನಿಮಗೆ ಲೈವ್, ಅಂದರೆ ಪ್ರೈವೇಟ್ಲಿ ಓನ್ಡು ರೇಡಿಯೋ ಸ್ಟೇಷನಿಂದ ನೀವು ಲೈವ್ ಪ್ರೋಗ್ರಾಮ್ಸ್ ಬರುತ್ತೆ ಸಮ್ಟೈಮ್ಸ್. ಬಟ್ ಗೌರ್ಮೆಂಟ್ ಓನ್ಡ್ ರೇಡಿಯೋ ಸ್ಟೇಷನ್ಸಿಂದ ಏನಾಗುತ್ತೆ, ಯಾವಾಗಲೂ ಒಂದ್ಸಲಿ ಮಾತ್ರ ನಿಮಗೆ ಲೈವ್ ಸೆಷನ್ ಇರುತ್ತೆ. ಸೊ ಏನಂತೀವಿ ನಾವು, ಸಿಂಗಲ್ ಪ್ಲೇಯಿಂಗ್ ಸಾಂಗ್ ಪ್ಲೇಯಿಂಗ್ ಆನ್ ರೇಡಿಯೋ. ನೋಡಿ, ಕೆಲವು ಟೈಮು ಪ್ರತಿ 7 ಗಂಟೆಗೆ ಅಥವಾ ಸಮ್ಟೈಮ್ ಫಿಕ್ಸ್ ಮಾಡಿರ್ತಾರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಥರ ಸಾಂಗ್ ರೇಡಿಯೋದಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ನಿಮ್ಗೆ ಇಷ್ಟವಾದ ಸಾಂಗ್ ಪ್ಲೇ ಆಗುತ್ತಾ? ಇಲ್ಲ ತಾನೆ.
ಅವರಿಗೆ ಯಾವ್ದು ಬೇಕೋ ಆ ಸಾಂಗ್ ಮಾತ್ರ ಅವರು ಏನು ಪ್ರೋಗ್ರಾಮ್ ಇರುತ್ತೆ ಅದ್ರ ರಿಲೇಟೆಡ್ ಮಾತ್ರ ಸಾಂಗ್ ಅವರು ಪ್ಲೇ ಮಾಡ್ತಿರ್ತಾರೆ. ಸೊ ಈ ಸಾಂಗ್ ಏನಾಗುತ್ತೆ ಮಾಸ್ ಆಡಿಯನ್ಸ್ಗೆ ತಲುಪುತ್ತೆ. ಬಟ್ ನೀವು ಫೀಡ್ಬ್ಯಾಕ್ ಕೊಡೋಕ್ಕಾಗುತ್ತಾ ಸಡನ್ನಾಗಿ? ಸೊ ದೇರ್ ಇಸ್ ನೋ ಫೀಡ್ಬ್ಯಾಕ್. ಏನು ರಿಸೀವರ್ ಯಾರು ಬಂದು ರೇಡಿಯೋ ರಿಸೀವರ್ ಆಗಿ ವರ್ಕ್ ಮಾಡ್ತಿರುತ್ತೆ. ನೀವು ಆಡಿಯನ್ಸ್ ಏನು ಮಾಡ್ತೀರಾ, ಸಾರಿ ರೇಡಿಯೋ ಏನಾಗುತ್ತೆ ಸೆಂಡರ್ ಆಗುತ್ತೆ, ಇಲ್ಲಿ ಆಡಿಯನ್ಸ್ ಏನಾಗುತ್ತೆ ರಿಸೀವರ್ ಆಗ್ತಾರೆ. ಸೊ ರೇಡಿಯೋದವ್ರು ಏನು ಬಿತ್ತರ ಮಾಡ್ತಿದ್ದಾರೆ ಅದನ್ನು ಮಾತ್ರ ನೀವು ಆ್ಯಸ್ ಎ ರಿಸೀವರ್ ಆಗಿ ರಿಸೀವ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ದೇರ್ ಇಸ್ ಎ ಒನ್ ವೇ ಕಮ್ಯುನಿಕೇಷನ್ ಆ್ಯಂಡ್ ದೇರ್ ಇಸ್ ಎ ನೋ ಫೀಡ್ಬ್ಯಾಕ್ ಆ್ಯಂಡ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಸಿಂಗಲ್ ಲೈನ್ ಮಾಡಲ್ ಅಂತ ಕರಿತೀವಿ. ಸೊ ಓಕೆ, ಸೆಕೆಂಡ್ ಒಂದು ಬಂದುಬಿಟ್ಟು ನೋಡಿ ಇಂಟರಾಕ್ಷನಲ್ ಮಾಡಲ್ ಅಥವಾ ಇಂಟ್ರಾಕ್ಟಿವ್ ಮಾಡಲ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ಸೆಂಡರ್ ಇರ್ತಾರೆ ಮತ್ತು ರಿಸೀವ್ ಇರ್ತಾರೆ. ಬಟ್ ದ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಫೀಡ್ಬ್ಯಾಕ್ ಎಕ್ಸಿಸ್ಟ್ ಆಗುತ್ತೆ ಮತ್ತು ಇಟ್ ಈಸ್ ಎ ಸೈಕ್ಲಿಕ್ ಪ್ರೋಸೆಸ್. ಸೊ ಇಂಟರಾಕ್ಟಿವ್ ಆರ್ ಇಂಟ್ರಾಕ್ಷನಲ್. ಸೊ ಏನು ಇಂಟ್ರಾಕ್ಟಿವ್ ಅಥವಾ ಇಂಟ್ರಾಕ್ಷನಲ್ ಮಾಡಲ್. ಸೊ ನೋಡಿ ಇಲ್ಲಿ ಸೆಂಡರ್ ಮತ್ತು ರಿಸೀವರ್ ಇರ್ತಾರೆ. ಸೊ ಸೆಂಡರ್ ವಿಲ್ ಸೆಂಡ್ ದ ಮೆಸೇಜ್ ಟು ದ ರಿಸೀವರ್. ಓಕೆ, ಹೌದಾ, ಸೆಂಡರ್ ರಿಸೀವ್ ಸೆಂಡ್ ಮಾಡಿದ್ದಾನೆ. ಬಟ್ ಏನಾಗುತ್ತೆ, ಇಟ್ ಈಸ್ ಎ ಸಿಂಕ್ರೋನಸ್ ಮೀಡಿಯಮ್ ಅಂತ ಕರಿತೀವಿ ನಾವು, ಯಾಕಂದರೆ ಲೈವ್. ಓಕೆ, ಲೈವ್ ಇರ್ಬೋದು ಅಥವಾ ಅಸಿಂಕ್ರೋನಸ್ ಇರ್ಬೋದು. ಇಲ್ಲಿ ರಿಸೀವರ್ ಏನು ಮಾಡ್ತಾರೆ, ರಿಸೀವರ್ ವಿಲ್ ಸೆಂಡ್ ದ ಫೀಡ್ಬ್ಯಾಕ್ ಟು ದ sender. So it is a cyclic process. Interactive model is the cyclic process. ಸೊ ಇದೇನಕ್ಕೆ ಯೂಸ್ ಮಾಡ್ತೀವಿ HK ಅಂದರೆ, ಯಾರ ಜೊತೆಗಾದರೂ ನಾವು ಪರ್ಸ್ನಲ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಅಥವಾ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಾವು ಇಂಟ್ರಾಕ್ಟಿವ್ ಅಥವಾ ಇಂಟ್ರಾಕ್ಷನಲ್ ಮಾಡಲ್ನ ಯೂಸ್ ಮಾಡ್ತೀವಿ. ಏನಿದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಏನೂ ಇಲ್ಲ, ದ ಕಮ್ಯುನಿಕೇಷನ್ನು ಏರ್ಪಡುತ್ತೆ. ಯಾರ ಮಧ್ಯೆ ಏರ್ಪಡುತ್ತೆ? 2 or more, ಇಬ್ಬರು ಅಥವಾ ಹೆಚ್ಚಿಗೆ ಜನಗಳ ಮಧ್ಯೆ ಕಮ್ಯುನಿಕೇಷನ್ ಏರ್ಪಡುತ್ತಲ್ವ, ಅದನ್ನು ನಾವೇನಂತೀವಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್ ಮಧ್ಯೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಿರ್ಬೋದು, ಸೊ ಯಾವ ರೀತಿನಾದರೂ ನಿಮ್ಮದು ಎಕ್ಸಾಂಪಲ್ಸ್ ಇರ್ಬೋದು ನೋಡಿ. ನೀವು ಸಮ್ಟೈಮ್ಸ್ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ. ಸೊ ಅಮೆಝಾನಲ್ಲಿ ಹೋಗ್ತೀರಾ, ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ನಿಮಗೆ ಏನು ಬೇಕೋ ಅದನ್ನ ಟೈಪ್ ಮಾಡ್ತೀರಾ, ಅದರಲ್ಲಿ ನಿಮಗೆ ತಕ್ಷಣ ನಿಮಗೆ ರಿಪ್ಲೈ ಬರುತ್ತೆ. ಇಟ್ ಇಸ್ ಎ ಇನ್ಬಿಲ್ಟ್. ಓಕೆ, ಇನ್ಬಿಲ್ಟ್ ಸೈಜಲ್ಲಿ. ಮತ್ತು ATM ಮಿಷಿನ್ಸ್ಗೆ ಹೋಗ್ತೀರಾ, ATM. ಸೊ ಏನಾಗುತ್ತೆ, ನಿಮಗೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಸರ್ಚ್ ಮಾಡ್ತೀರಾ, ಮತ್ತು ಅದರಲ್ಲಿ ಡಿಫೈನ್ ಮಾಡೋದು ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫೈನ್ ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ವಾರಂಟಿ ಬೇಕಾ, ಏನು ವಾರಂಟಿ ಇದೆ, ಮತ್ತು ಏನು ಪ್ರೈಸ್ ಇದೆ, ಅದೆಲ್ಲ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಅದು ನಿಮಗೆ ಏನು ಬೇಕೋ ಅದೊಂದು ಇನ್ಫಾರ್ಮೇಷನ್ ನೀವು ಅಲ್ಲಿ ಲೋಡ್ ಮಾಡಿರ್ತೀರ, ನಿಮಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು ಆನ್ಲೈನಲ್ಲಿ ಬರ್ತಾ ಇರುತ್ತೆ. ಸೊ ದೇರ್ ಇಸ್ ಎ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್. ಓಕೆ, ಮತ್ತು ATM ಮಿಷಿನ್ಸ್ ಅಷ್ಟೇ, ನೀವು ಎಷ್ಟು ಅಮೌಂಟ್ ಬೇಕು ಪಿನ್ನೆಲ್ಲ ಟೈಪ್ ಮಾಡ್ತೀರಾ, ನಿಮಗೆ ಅಮೌಂಟ್ ಎಷ್ಟು ಟೈಪ್ ಮಾಡಿರ್ತೀರೋ ಅಷ್ಟು ಅಮೌಂಟು ನಿಮಗೆ ಕೈ ಸೇರುತ್ತೆ. ಮತ್ತು ಸೋಷಿಯಲ್ ಮೀಡಿಯಾ ಸೈಟ್ಸ್ ಆಲ್ಸೋ, ಸಮ್ ಆಫ್ ದ ಸೋಷಿಯಲ್ ಮೀಡಿಯಾ ಸೈಟ್ಸ್ ಆಲ್ಸೋ, ಯಾವ್ಯಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರು, ದೀಸ್ ಆರ್ ಆಲ್ ದ ಸೋಷಿಯಲ್ ಮೀಡಿಯಾ ಸೈಟ್ಸ್. ಅದನ್ನು ನಾವು ಹೆಚ್ಚಿಗೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜಿಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಅದರಲ್ಲೂ ನಿಮಗೆ ಫೀಡ್ಬ್ಯಾಕ್ ಇರುತ್ತೆ. ಓಕೆ, ಮತ್ತು ಸಮ್ ಆಫ್ ದ ಚಾಟ್ ರೂಮ್ಸ್. ಸೊ ಹಲವಾರು ಚಾಟ್ ರೂಮ್ಸ್ ಅಪ್ಲಿಕೇಶನ್ಸ್ ಇದೆ. ದೀಸ್ ಆರ್ ಆಲ್ಸೋ ಎಕ್ಸಾಂಪಲ್ಸ್ ಆಫ್ ದ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಸೊ ಹಿಯರ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಏನಾಗುತ್ತೆ, ನಿಮಗೆ ಎರಡು ಕಾಂಟೆಕ್ಸ್ಟ್ ಮೇಲೆ ಹೆಚ್ಚಿಗೆ ಅವಲಂಬನೆ ಆಗಿರುತ್ತೆ. ಯಾವುದು ಒಂದು ಫಿಸಿಕಲ್ ಮತ್ತು
physical, and second one is psychological. See, these are the two contests. ಈ ಎರಡು ಕಾಂಟೆಸ್ಟ್ ಮೇಲೆ ಇಂಟ್ರಾಕ್ಷನಲ್ ಮಾಡಲು ಡಿಪೆಂಡ್ ಆಗಿರುತ್ತೆ. ಫಿಸಿಕಲ್ ಏನು, ಫಿಸಿಕಲ್ ಲೊಕೇಶನ್ ಸಂಬಂಧಪಟ್ಟಿರುತ್ತೆ. ಮತ್ತು ಸೈಕಲಾಜಿಕಲ್ ಅಂದರೆ ಮೆಂಟಲ್ ಸ್ಟೇಟ್ ಆಫ್ ದ ಪರ್ಸನ್. ನಾವೇನಾದರೂ ಕೇಳೋಕ್ಕೆ ಹೋದಾಗ ಅವ್ನ ಮೆಂಟಲ್ ಸ್ಟೇಟ್ ಏನಿರುತ್ತೆ, ಅವನು ಏನು ಇನ್ಫಾರ್ಮೇಷನ್ ಕೊಡ್ತಾನೆ, ಅದರ ಡಿಪೆಂಡ್ಸ್. ಮತ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಲ್ಸೋ, ಫಿಸಿಕಲ್ ಕಂಡೀಷನ್ ಅಥವಾ ಲೊಕೇಶನ್ ಇರ್ಬೋದು, ಏನೇ ಎಕ್ಸ್ಟರ್ನಲ್ ಏನಿದೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ದಟ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದೆ. ಸೊ ಥರ್ಡ್ ಒನ್ ಏನು, ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲ್. ಸೊ ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲಲ್ಲಿ ನೀವು ಎರಡು ಥರ ಅರ್ಥ ಮಾಡ್ಕೋಬೋದು ಟ್ರಾನ್ಸಾಕ್ಷನಲ್ನ. ಸೊ ನೋಡಿ, ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲೆಲ್ಲ ನೋಡಿ, ಹಿಯರ್ ಸೆಂಡರ್ ಆರ್ ರಿಸೀವರ್ ಇರ್ತಾರೆ, ಅಥವಾ ಓಕೆ, ಹಿಯರ್ ಆಲ್ಸೋ ಸೆಂಡರ್ ರಿಸೀವರ್ ಪ್ರೆಸೆಂಟ್ ಇರ್ತಾರೆ. ಸೊ ನೀವು ಸಮ್ಟೈಮ್ಸ್ ಏನು ಹೇಳ್ತೀವಿ, ಸೆಂಡರ್ ಆರ್ ರಿಸೀವರ್ನ ನಾವೇನು ಹೇಳ್ತೀವಿ, ಕಮ್ಯುನಿಕೇಟರ್ ಅಂತಲೇ ಕರಿತೀವಿ, ಕಮ್ಯುನಿಕೇಟರ್. ಸಮ್ಟೈಮ್ಸ್ ಸೆಂಡರ್ ಆ್ಯಂಡ್ ರಿಸೀವರ್ ಬದಲು ನಾವು ಕಮ್ಯುನಿಕೇಟರ್ ಅಂತಲೂ ಆದರೂ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಸೆಂಡರ್ ಆ್ಯಂಡ್ ರಿಸೀವರ್ದು ಸೊ ಏನಾದರೂ ಒಂದು ಕಮ್ಯುನಿಕೇಷನ್ ಅಥವಾ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಇಲ್ಲೇನಾಗುತ್ತೆ, ಸೊ ರೋಲ್ ಎಕ್ಸ್ಚೇಂಜ್ ವಿಲ್ ಹ್ಯಾಪನ್. ರೋಲ್ ಎಕ್ಸ್ಚೇಂಜ್ ಆಗುತ್ತೆ. ನೋಡಿ, ನಾವು ಯಾವುದಾದ್ರು ಸ್ಟೂಡೆಂಟ್ಸ್ಗೆ ಪಾಠ ಮಾಡಬೇಕಾದ್ರೆ ಕ್ಲಾಸ್ ರೂಮಲ್ಲಿ, ಸೊ ನಾವು ಪಾಠ ಮಾಡಬೇಕಾದ್ರೆ ಸೆಂಡರ್ ಆಗಿರ್ತೀವಿ, ಅವ್ರು ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಅವರು ಏನಾಗಿರ್ತಾರೆ, ಸೊ ಕೇಳಬೇಕಾದ್ರೆ ರಿಸೀವರ್ ಆಗಿರ್ತಾರೆ. ಅವ್ರು ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಅಥವಾ ಅವ್ರೇನಾದರೂ ಅರ್ಥ ಆಗಿಲ್ಲ, ನಮಗೆ ಕ್ವಶನ್ ರೈಸ್ ಮಾಡಿದರೆ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಎ ಸೆಂಡರ್. ಸೊ ಇಲ್ಲಿ ಏನಾಗುತ್ತೆ, ರೋಲ್ ಎಕ್ಸ್ಚೇಂಜ್ ಆಗುತ್ತೆ. ಅಥವಾ ನಾವೇನು ಕರಿಬೋದು, ಆಲ್, ಅಥವಾ ದೇರ್ ಈಸ್ ನೋ ಸೆಂಡರ್ ಆ್ಯಂಡ್ ರಿಸೀವರ್ ಅಂತ ಕರಿಬೋದು, ಬಟ್ ವಿ ಕಾಲ್ ದೆಮ್ ಆ್ಯಸ್ ಕಮ್ಯುನಿಕೇಟರ್. ಸೊ ನೋಡಿ, ಅವ್ರನ್ನ ನಾವೇಂತ ಕರಿಬೋದು, ಕಮ್ಯುನಿಕೇಟರ್ ಅಂತನಾದರೂ ಕರಿಬೋದು. ಸೊ ಈ ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲು ಯಾವ ಟೈಮಲ್ಲಿ ಇರುತ್ತೆ ಅಂದರೆ, ಸಿಂಕ್ರೋನಸ್ ಅಥವಾ ಲೈವ್. ಆನ್ಲೈನ್ ಕ್ಲಾಸ್ ನಡೀತಿದೆ, ಲೈವ್ ಕ್ಲಾಸಸ್ಸು, ಅಥವಾ ನಾವು ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡ್ತಿದ್ದೀವಿ, ಆ ಟೈಮಲ್ಲಿ ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನ್ ಮಾಡಲು ಎಕ್ಸಿಸ್ಟ್ ಇರುತ್ತೆ. ಸೊ ಟ್ರಾನ್ಸಾಕ್ಷನಲ್ ಕಮ್ಯುನಿಕೇಷನಿಂದ ಏನು ಹೆಲ್ಪ್ಫುಲ್ ಆಗುತ್ತೆ, ಟು ಬಿಲ್ಡ್ ಎ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಮತ್ತು ಮೋರ್ ಇಲ್ಲಿ ನೋಡಿ, ನಾವು ಹಿಂದಿನ ಮಾಡಲಲ್ಲಿ ಇಂಟ್ರಾಕ್ಟಿವ್ ಮಾಡಲ್ ಓನ್ಲಿ ಡಿಪೆಂಡ್ಸ್ ಆನ್ ಟು ಕಾಂಟೆಕ್ಸ್ಟ್, ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್. ಬಟ್ ಹಿಯರ್ ಮೋರ್ ದೆನ್ ಟು ಕಾಂಟೆಕ್ಸ್ಟ್. ಏನು ಕಾಂಟೆಕ್ಸ್ಟ್ಗಳಿದ್ದಾವೆ ನಾವು ಲಾಸ್ಟ್ ವೀಡಿಯೋಸಲ್ಲಿ ನೋಡಿದ್ದೀವಿ, ಅದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಲು. ಸೊ ದೇರ್ ಈಸ್ ಎ ನೋಡಿ, ಇಲ್ಲೇನಾಗುತ್ತೆ, ಕಲ್ಚರ್ ಶೇರಿಂಗ್ ಆಗುತ್ತೆ. ಅವರು ನಮ್ಮ ಬಗ್ಗೆ ಕ್ವಶನ್ ಕೇಳೋದು, ನಾವು ಅವ್ರ ಬಗ್ಗೆ ಕ್ವಶನ್ ಕೇಳೋದು, ಈ ಥರ ಕಲ್ಚರ್ ಶೇರಿಂಗ್ ಆಗುತ್ತೆ. ಮತ್ತು ಬಾಂಡಿಂಗ್ ಆಗುತ್ತೆ, ಇಬ್ಬರ ಮಧ್ಯ ಬಾಂಡಿಂಗ್ ಬೆಳೆಯುತ್ತೆ. ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ಟ್ರಾನ್ಸಾಕ್ಷನಲ್ ಮಾಡಲ್. ಸೊ ನೆಕ್ಸ್ಟ್ ನೋಡಿ, ದೀಸ್ ಆರ್ ದ ಮಾಡಲ್ಸ್ ವಿ ನೋ ಅಬೌಟ್ ದಟ್. ದೇರ್ ಆರ್ 3 ಬೇಸಿಕ್ ಮಾಡಲ್ಸ್. ಒಂದು ಲೀನಿಯರ್, ಇಂಟರಾಕ್ಟಿವ್ ಮತ್ತು ಟ್ರಾನ್ಸಾಕ್ಷನಲ್ ಅಂತಿದೆ. ಸೊ ಲೀನಿಯರ್ ಮಾಡಲ್ನ ಫರ್ದರ್ ನಾವು ಅರಿಸ್ಟಾಟಲ್ ಮಾಡಲ್ ಅಂತ, ಕಮ್ಯುನಿಕೇಷನ್ ಮಾಡಲ್ ಅಂತ ಡಿವೈಡ್ ಮಾಡ್ತೀವಿ. ಮತ್ತು ಲ್ಯಾಸ್ವೆಲ್ಲು ಮತ್ತು ಶೆನಾನ್ ವೇವರು, ಬರ್ಲೋ SMCR ಮಾಡಲ್ಲು. ಇಂಟ್ರಾಕ್ಟಿವ್ಲಿ ಆಸ್ಗುಡ್, ಓಕೆ, ಇಲ್ಲಿ ವೆಸ್ಟ್ಲಿ, ಮೆಕ್ಲೇನ್, ಇಲ್ಲಿ
ಬಾರ್ನ್ಲಾನ್ ಮತ್ತು ಡ್ಯಾನ್ಸ್ ಹೆಲಿಕಲ್ ಅಂತ ನಾವು ಡಿಫ್ರೆನ್ಸ್ ಮಾಡ್ತೀವಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಬಂದ್ಬಿಟ್ಟು ಶೆನಾನ್ ವೇವರು, ಬರ್ಲಮ್ ಮಾಡಲ್ಲು, ಹೆಲಿಕಲ್ ಮಾಡಲ್ಲು. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮಾಡಲ್ಸ್. ಒಂದಾಗಿ ಒಂದು ನೋಡ್ಕೊಂಡು ಹೋಗೋಣ. ಸೊ ನೋಡಿ, ಲೀನಿಯರ್ ಮಾಡಲ್ ಏನಂತ ನಾವು ನೋಡಿದ್ದೀವಿ ಅಲ್ಲೇ. ಓಕೆ, ನೆಕ್ಸ್ಟು ಅರಿಸ್ಟಾಟಲ್ ಮಾಡಲ್ಲು ಬಂದುಬಿಟ್ಟು, ಸೊ ಅರಿಸ್ಟಾಟಲ್ ನಮಗೆಲ್ಲ ಗೊತ್ತಿದೆ ಯಾರು ಅಂತ. ಸೊ ಅರೌಂಡ್ 300 BC ಯಲ್ಲಿ ಬಂದಿರತಕ್ಕಂಥವ್ರು ಅರಿಸ್ಟಾಟಲ್ಲು. ಅರೌಂಡ್ 300 BC ಯಲ್ಲಿ ಅರಿಸ್ಟಾಟಲ್ ಇದ್ದರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಈಸ್ ಒನ್ ಆಫ್ ದ ಬೇಸಿಕ್ ಮಾಡಲ್ ಇನ್ ದ ಲೀನಿಯರ್ ಕಮ್ಯುನಿಕೇಷನ್ ಮಾಡಲ್. ಇಲ್ಲಿ ನೋಡಿ, ಕಮ್ಯುನಿಕೇಷನ್ನು ಏನು ಪ್ರೋಸೆಸ್ ಆಗುತ್ತೆ, ನಮಗೆ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಯಾರು ಬೇಕು, ಒಂದು ಸ್ಪೀಕರ್ ಇರಲೇಬೇಕಾ, ಅದ್ರ ಮೇಲೆ ಫ್ರೇಮ್ ಆಗಿರ್ತಕ್ಕಂಥ ಒಂದು ಮಾಡಲ್ ಇದು ನೋಡಿ. ಎ ಫ್ರೇಮ್ ವರ್ಕ್ ಫಾರ್ ಥಿಂಕಿಂಗ್ ಅಬೌಟ್ ಹೌ ಟು ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಎಬಿಲಿಟೀಸ್ ಬೈ ಲುಕಿಂಗ್ ಎ ಕೀ ಆಸ್ಪೆಕ್ಟ್ಸ್ ಅಂಡರ್ ಪಿನ್ನಿಂಗ್ ಎ ಸಿಚುವೇಶನ್. ನೋಡಿ, ಏನು ನಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಏನೇನು ಎಬಿಲಿಟೀಸ್ ಬೇಕು ಮತ್ತು ಏನೇನು ಕೀ ಆಸ್ಪೆಕ್ಟ್ಸ್ನ ಮತ್ತು ಏನೇನು ಸಿಚುವೇಶನ್ ಇರಬೇಕು ಅದ್ರ ಬಗ್ಗೆ ಮಾತ್ರ ಅರಿಸ್ಟಾಟಲ್ಲು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೋಡೋಣ. ಅರೌಂಡ್ ನೋಡಿ 300 BC ಯಲ್ಲಿ ಮಾಡಲ್ ಒಂದು ಡಿಸೈನ್ ಮಾಡಿರೋ ಅರಿಸ್ಟಾಟಲ್ಲು. ಅದರಲ್ಲಿ ಬಂದುಬಿಟ್ಟು ದೇರ್ ಇಸ್ ಎ 5 ಎಲಿಮೆಂಟ್ಸ್ ಓನ್ಲಿ. ಏನೇನು, ಒಂದು ಸ್ಪೀಕರು, ಒಬ್ಬ ಸ್ಪೀಕರ್ ಪರ್ಸನ್ ಇರಬೇಕು, ಮತ್ತು ಏನು ಸ್ಪೀಚ್ ಕೊಡ್ತಾನೆ ಅವನು ಅದ್ರ ಮೇಲೆ ಡಿಪೆಂಡು, ಮತ್ತು ಯಾವ ಒಕೇಷನಲ್ಲಿ ಸ್ಪೀಚ್ ಕೊಡ್ತಾನೆ, ಮತ್ತು ಅವನಿಗೆ ಸಂಬಂಧಪಟ್ಟಂಥ ಟಾರ್ಗೆಟ್ ಆಡಿಯನ್ಸ್ ಯಾರು, ಮತ್ತು ಅದರಿಂದ ಆಗುವಂಥ ಎಫೆಕ್ಟ್ ಏನು. ಈ 5 ಎಲಿಮೆಂಟ್ಸ್ ಇದೆಯಲ್ಲ, ದೀಸ್ ಆರ್ ದ ಮೋರ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ನಿಮಗೇನಾದರೂ ಕೇಳಿದರೆ ಈ 5 ಎಲಿಮೆಂಟ್ಸಲ್ಲಿ ಯಾವ್ದಾದ್ರು ಒಂದು ಬಂದರೆ ದಟ್ ಈಸ್ ದ ಅರಿಸ್ಟಾಟಲ್ ಮಾಡಲ್ ಅಂತ. ಬಟ್ ನೋಡಿ, ಇಲ್ಲಿ ದೆರ್ ಈಸ್ ನೋ ಫೀಡ್ಬ್ಯಾಕ್. ಅರಿಸ್ಟಾಟಲ್ ಮಾಡಲ್ ಕೊಡಬೇಕಾದ್ರೆ ಫೀಡ್ಬ್ಯಾಕ್ ಮೆನ್ಷನ್ ಮಾಡಲಿಲ್ಲ. ಓಕೆ, ಇಂಪಾರ್ಟೆಂಟ್, ಯಾವಾಗಲೂ ನೆನ್ಪಿಟ್ಕೋಬೇಕು, ಅರಿಸ್ಟಾಟಲಲ್ಲಿ ಮಾಡಲಲ್ಲಿ ಫೀಡ್ಬ್ಯಾಕ್ ಇಲ್ಲ ಅನ್ನೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ ನಮಗೆ ತಕ್ಷಣ ಎಕ್ಸಾಂಪಲ್ ನಮಗೆ ಬರೋದು ಅಂದರೆ, ನೀವು ಓದಿದರೆ ನಿಮಗೆ ಗೊತ್ತಾಗುತ್ತೆ. ಅಲೆಕ್ಸಾಂಡರ್ ಎಕ್ಸಾಂಪಲ್ ಬರುತ್ತೆ, ಅಲೆಕ್ಸಾಂಡರ್. ಸೊ ನೋಡಿ, ಇಲ್ಲಿ 5 ಎಲಿಮೆಂಟ್ಸ್ಗೆ ಫಸ್ಟ್ ಎಲಿಮೆಂಟ್ ಏನು, ಯಾರು ಸ್ಪೀಕರ್, ಯಾರು ಯಾವ ಅಲೆಕ್ಸಾಂಡರು, ಸೈನ್ಯ ಕಟ್ಟಿದ್ನಲ್ಲ ಆ ಅಲೆಕ್ಸಾಂಡರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓಕೆ, ದ ಗ್ರೇಟ್ ವಾರಿಯರ್ ಅಲೆಕ್ಸಾಂಡರ್. ನೋಡಿ, ಅಲೆಕ್ಸಾಂಡರ್ ಇಲ್ಲಿ ಸ್ಪೀಕರ್, ಅವನೇನು ಸ್ಪೀಚ್ ಕೊಡ್ತಾನೆ, ಇಲ್ಲಿ ಏನು ಸ್ಪೀಚ್ ಕೊಡ್ತಾನೆ, ಏನು ಹೇಳ್ತಾನೆ ಅಂದರೆ, ನೋಡಿ, ನಾವು ಪರ್ಷಿಯಾನ ಇನ್ವೇಡ್ ಮಾಡಬೇಕು ಅಥವಾ ಇನ್ವೆನ್ಷನ್ ಮಾಡಬೇಕು ಅಂದರೆ, ಸೈನಿಕರಿಗೆ ಎಲ್ಲ ಹೇಳ್ತಾನೆ, ನಾವು ಹೋಗಿ ಪರ್ಷಿಯಾ ದೇಶನ ನಾವು ಇನ್ವೇಡ್ ಮಾಡೋಣ, ಅವರ ಏನು ಇದು ಟೆರಿಟರಿ ಇದೆ ಅಲ್ಲಿ ಒಳನುಗ್ಗೋಣ ಅಂತ ಒಂದು ಸ್ಪೀಚ್ ಕೊಡ್ತಾನೆ. ಯಾರು ಕೊಡ್ತಾನೆ? ಅಲೆಕ್ಸಾಂಡರ್ ಕೊಡ್ತಾನೆ. ಓಕೆ, ಯಾವ ಒಕೇಶನಲ್ಲಿ, ಏನು ಒಕೇಶನಲ್ಲಿ, ವಾರ್ ನಡಿಬೇಕಾದ್ರೆ, ಸೊ ವಾರ್ ಫೀಲ್ಡಲ್ಲಿ ಅಲೆಕ್ಸಾಂಡರ್ ಆ ಒಕೇಶನಲ್ಲಿ ಹೇಳ್ತಾನೆ. ಹೂ ಆರ್ ದ ಟಾರ್ಗೆಟ್ ಆಡಿಯನ್ಸ್. ನೋಡಿ, ಆಗಲೇ ಹೇಳಿದ್ವಿ, ಯಾರಿಗೆ ಹೇಳ್ತಾನೆ ಟಾರ್ಗೆಟ್ ಆಡಿಯನ್ಸು? ಈ ಸೋಲ್ಜರ್ಸ್ಗೆ ಹೇಳ್ತಾನೆ. ಸೊ ಇದರಿಂದ ಎಫೆಕ್ಟ್ ಏನಾಗುತ್ತೆ? ಇಷ್ಟು ಹೇಳಿದ್ನ ನಾವು ಏನು ಮಾಡಬೇಕು? ಅಲೆಕ್ಸಾಂಡರ್ ಏನು ಹೇಳ್ತಾನೆ? ನಾವು ಪರ್ಷಿಯಾ ದೇಶನ ಇನ್ವೈಟ್ ಮಾಡಬೇಕು. ಯಾವ ಒಕೇಶನಲ್ಲಿ? ವಾರ್ ಒಕೇಶನಲ್ಲಿ. ಯಾರಿಗೆ ಹೇಳ್ತಾನೆ? ಸೋಲ್ಜರ್ಸ್ಗೆ ಹೇಳ್ತಾನೆ. ಸೊ ಇದರ ಇಂಪ್ಯಾಕ್ಟ್ ಮತ್ತು ಎಫೆಕ್ಟ್ ಏನಾಗುತ್ತೆ? ಅಲೆಕ್ಸಾಂಡರ್ ಮೋಟಿವೇಟ್ ಮಾಡಿದ್ದಾನೆ ಪ್ರಪಂಚನೇ ನಾವು ಗೆಲ್ಲಬೇಕು ಅಂತ. ಸೊ ಇದರ ಇಂಪ್ಯಾಕ್ಟ್ ಏನಾಗುತ್ತೆ? ಎಫೆಕ್ಟ್ ಏನಾಗುತ್ತೆ? ಸೊ ಪರ್ಷಿಯಾ ದೇಶನ ಇನ್ವೇಡ್ ಮಾಡ್ತಾರೆ. ಯಾರು? ಸೋಲ್ಜರ್ಸ್ ಎಲ್ಲ ಸೇರಿಕೊಂಡು ಆ ಟೆರಿಟರಿನ ಕ್ರಾಸ್ ಮಾಡಿ ವಶಪಡಿಸ್ಕೊಳೋಕ್ಕೆ ತಯಾರಿರ್ತಾರೆ. ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಸಿಂಪಲ್ ಎಕ್ಸಾಂಪಲ್ ಅಬೌಟ್ ದ ಅರಿಸ್ಟಾಟಲ್ ಮಾಡಲ್ಸ್. ಓಕೆ, ನೆಕ್ಸ್ಟ್ 3 ಎಲಿಮೆಂಟ್ಸ್. ಏನು ಕಮ್ಯುನಿಕೇಷನಲ್ಲಿ ಯಾವ 3 ಎಲಿಮೆಂಟ್ಸ್ ಇಂಪ್ರೂವ್ ಆಗುತ್ತೆ ಇಲ್ಲಿ ಎಸ್ಪೆಷಲಿ? ಒಂದು ಎಥೋಸ್, ಇನ್ನೊಂದು ಪೆಥೋಸ್, ಇನ್ನೊಂದು ಲೋಗೋಸ್. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ ಇದ್ರ ಬಗ್ಗೆ. ಸೊ ನೋಡಿ, ಅರಿಸ್ಟಾಟಲ್ ಮಾಡೆಲ್ ಡಸ್ ನಾಟ್ ಪೇ ಅಟೆನ್ಷನ್ ಟು ದ ರೋಲ್ ಆಫ್ ಫೀಡ್ಬ್ಯಾಕ್. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ನೋಡಿ, ಎಥೋಸು, ಪ್ಯಾಥೋಸು ಮತ್ತು ಲೋಗೋಸ್ ಅಂದರೆ ಏನು? ಸೊ ಎಥೋಸ್ ಅಂದರೆ ನೋಡಿ, ಸ್ಪೀಕರ್ ಕ್ರೆಡಿಬಿಲಿಟಿ ಎಷ್ಟಿದೆ, ಅವನು ಏನು ಮೆಸೇಜ್ ಹೇಳ್ತಾನೆ ಬೇಸ್ಡ್ ಆನ್ ಇಸ್ ಆನೆಸ್ಟಾಗಿ, ನಾವು ಟ್ರಸ್ಟ್ ವರ್ತಿನೆಸ್ ಇದೆಯಾ, ಮಾತಾಡ್ತಕ್ಕಂಥ ವರ್ಡ್ಸ್ ಆನೆಸ್ಟ್ ಆಗಿದೆಯಾ, ಟ್ರಸ್ಟ್ ವರ್ತಿನೆಸ್ ಇದೆಯಾ ಸ್ಪೀಕರ್ ಬಗ್ಗೆ, ಅದನ್ನು ಹೇಳೋದು ಎಥೋಸ್ ಅಂತ ಕರಿತೀವಿ. ಇದು ನಿಮಗೇನು ಕೇಳೋದಿಲ್ಲ ಮೋಸ್ಟ್ ಆಫ್ ಆಲು.
ಮತ್ತು ಪೆಥೋಸ್ ಬಗ್ಗೆ ನೋಡಿ, ಪೆಥೋಸ್ ಆಡಿಯನ್ಸ್ ಎಮೋಷನ್ ಬಗ್ಗೆ, ಪೆಥೋಸಲ್ಲಿ ಮಾತಾಡ್ತಾನೆ ಆಡಿಯನ್ಸ್ ಎಮೋಷನ್ ಮತ್ತು ಅವರ ಹಂಬಲ್ನೆಸ್ ಬಗ್ಗೆ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಮತ್ತು ಲೋಗೋಸ್ ಅಂದರೆ ನೋಡಿ, ನಾವು ಯಾವುದೇ ಒಂದು ಸ್ಪೀಕರ್ ಏನೇ ಒಂದು ಹೇಳ್ಬೇಕಾದ್ರೆ ಅವನು ಹೇಳ್ತಕ್ಕಂಥ ಇರೋ ಇನ್ಫಾರ್ಮೇಷನ್ನು ಅಕ್ಯುರೇಟ್ ಇದೆಯಾ, ಅಕ್ಯುರೇಟ್ ಇದೆಯಾ, ಲಾಜಿಕಲಿ ರೆಪ್ರೆಸೆಂಟ್ ಮಾಡ್ಬೋದಾ, ಹೇಗೆ ಅವ್ನು ಸಪೋರ್ಟ್ ಮಾಡ್ತಾನೆ, ಅಕ್ಯುರೇಟ್ ಇದೆ, ಮತ್ತು ಅವನು ಹೇಗೆ ಎವಿಡೆನ್ಸ್ ಕೊಡ್ತಾನೆ ಅವನು ಹೇಳ್ತಕ್ಕಂಥ ಮಾತಿಗೆ ಅಂದರೆ ಡೇಟಾ ಇರ್ಬೋದು, ಮತ್ತು ಎವಿಡೆನ್ಸ್ ಅವನು ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸ್ ಇರ್ಬೋದು, ಮತ್ತು ಸಪೋರ್ಟಿವ್ ಡೇಟಾ ಏನು ಸಬ್ಮಿಟ್ ಮಾಡ್ತಾನಲ್ಲ ಅದನ್ನು ಲೋಗೋಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ಲ್ಯಾಸ್ವೆಲ್ ಮಾಡೆಲ್ಲು. ಸೊ ಲ್ಯಾಸ್ವೆಲ್ ಮಾಡೆಲ್ ನಿಮಗೇನು ಕಾನ್ಸಂಟ್ರೇಟ್ ಮಾಡುತ್ತೆ ಅಥವಾ ಏನು ಫ್ರೇಮ್ವರ್ಕ್ ಕೊಡುತ್ತೆ ನಿಮಗೆ ಅಂದರೆ, ಸೊ ಲ್ಯಾಸ್ವೆಲ್ ಮಾಡೆಲ್ ಈಸ್ ಅನಲೈಸಿಂಗ್ ಒನ್ ವೇ ಕಮ್ಯುನಿಕೇಷನ್ ಬೈ ಆಸ್ಕಿಂಗ್, ಒನ್ ವೇ ಕಮ್ಯುನಿಕೇಷನ್ನ ಅನಲೈಸ್ ಮಾಡುತ್ತೆ. ಏನು ಹಿಂಗೆ ಬೈ ಆಸ್ಕಿಂಗ್ ಸಮ್ ಕ್ವಶನ್ಸ್, ಹೂ ಸೆಡ್ ವಾಟ್, ಥ್ರೂ ವಿಚ್ ಚಾನಲ್, ಟು ಹೂಮ್, ವಿತ್ ವಾಟ್ ಎಫೆಕ್ಟ್ಸ್. ನೋಡಿ ಇದನ್ನು ನೋಡೋಣ ಒನ್ ಬೈ ಒನ್ನು. ಸೊ ನೀವು ಲ್ಯಾಸ್ವೆಲ್ ಮಾಡೆಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಸೊ ನೀವು 5 ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ತಿಳ್ಕೊಬೇಕು. ಲ್ಯಾಸ್ವೆಲ್ ಮಾಡೆಲಲ್ಲಿ ಹೇಳ್ತಕ್ಕಂಥ 5 ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂದರೆ, ಫಸ್ಟು ಹೂ, ದಿಸ್ ಇಸ್ ಆಲ್ಸೋ ಒನ್ ವೇ ಕಮ್ಯುನಿಕೇಷನ್. ಹೂ ಕ್ರಿಯೇಟೆಡ್ ದ ಮೆಸೇಜ್, ಯಾರು ಮೆಸೇಜ್ನ ಕ್ರಿಯೇಟ್ ಮಾಡಿದರು, ಮತ್ತು ಏನು ಹೇಳ್ತಾರೆ, ವಾಟ್ ದೇ ಸೆಡ್, ಮತ್ತು ಯಾವ ಚಾನಲ್ ಯೂಸ್ ಮಾಡ್ತಾರೆ, ಟಿ ವಿ, ರೇಡಿಯೋ, ಬ್ಲಾಗ್, ಏನೇ ಇಂಟರ್ನೆಟ್ ಸೈಟ್ಸ್ ಏನು ಚಾನಲ್ ಯೂಸ್ ಮಾಡ್ತಾರೆ ಒಂದು. ಓಕೆ, ನೆಕ್ಸ್ಟು ಹೂಸ್ ದೇ ಸೆಡ್ ಟು, ಯಾರಿಗೆ ಹೇಳಿದರು ಅದನ್ನು ಅಂತ, ಮತ್ತು ಅದರಂತ ಆಗ್ತಕ್ಕಂಥ ಎಫೆಕ್ಟ್, ರಿಸೀವರ್ ಮೇಲೆ ಆಗ್ತಕ್ಕಂಥ ಎಫೆಕ್ಟ್ ಏನು ಅನ್ನೋದನ್ನ 5 ಇಂಪಾರ್ಟೆಂಟ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಹೂ, ವಾಟ್, ಚಾನಲ್ಲು, ಹೂ ದೇ ಸೆಡ್ ಟು, ಮತ್ತು ವಾಟ್ ಎಫೆಕ್ಟ್ ಇಟ್ ಹ್ಯಾಡ್ ಆನ್ ದ ರಿಸೀವರ್. ದೀಸ್ ಆರ್ ದ 5 ಇಂಪಾರ್ಟೆಂಟ್ ಕ್ವಶನ್ಸ್. ಈ ಥರ ಕ್ವಶನ್ಸ್ ಬಂತು ಅಂದರೆ ಯು ಕ್ಯಾನ್ ಈಸಿಲಿ ರಿಲೇಟೆಡ್ ಟು ದ ಲ್ಯಾಸ್ವೆಲ್ ಮಾಡೆಲ್. ಓಕೆ, ಸೊ ನೋಡಿ ಇಲ್ಲೇನಾಗುತ್ತೆ, ಪ್ರೊವೈಡ್ಸ್ ಎ ವೆರಿ ಸಿಂಪಲ್ ಆ್ಯಂಡ್ ಪ್ರಾಕ್ಟಿಕಲ್ ವೇ ಟು ಕ್ರಿಟಿಕ್ಕಿಂಗ್ ಎ ಮೆಸೇಜ್. ನೋಡಿ ಈ ಮೆಸೇಜ್ ಏನು ಡೆಲಿವರಿ ಆಗುತ್ತೆ ಅದನ್ನು ನೀವು ಆರಾಮಾಗಿ ಕ್ರಿಟಿಕ್ ಮಾಡ್ಬೋದು. ಕ್ರಿಟಿಕ್ ಅಂದರೆ ಇವ್ಯಾಲ್ಯೂಯೇಟ್. ಸೊ ಯು ಕ್ಯಾನ್ ಈಸಿಲಿ ಇವ್ಯಾಲ್ಯೂಯೇಟ್ ದ ಮೆಸೇಜ್, ಹೇಳ್ತಕ್ಕಂಥ ಮೆಸೇಜ್ನ ನೀವು ಇವ್ಯಾಲ್ಯೂಯೇಟ್ ಮಾಡೋದು ಸರಿ ಇದೆಯಾ ತಪ್ಪಿದೆಯಾ ಅಂತ. ಆ ಆಪ್ಷನ್ ನಿಮಗೆ ಲ್ಯಾಸ್ವೆಲ್ ಮಾಡೋದಲ್ಲಿ ಸಿಗುತ್ತೆ. ಓಕೆ, ಸೊ ನೋಡಿ, ಸೊ ಒಂದು ಸಿಂಪಲ್ ಎಕ್ಸಾಂಪಲಿಂದ ನಾವು ತಿಳ್ಕೊಳ್ಳೋಣ. 5 ಕ್ವಶನ್ಸ್ ಆರ್ ದೇರ್. ಹೂ ಸೇಸ್ ವಾಟ್, ಇನ್ ವಿಚ್ ಚಾನಲ್, ಟು ಹೋಮ್, ಮತ್ತು ವಿತ್ ವಾಟ್ ಎಫೆಕ್ಟ್. ನೋಡಿ ಹೂ ಕಮ್ಯುನಿಕೇಟ್ ಮಾಡೋದು ಯಾರು, ಇಲ್ಲಿ ಎಕ್ಸಾಂಪಲ್ ಇದೆ. ವ್ಯಾಕ್ಯೂಮ್ ಕ್ಲೀನರ್ ಬಂದ್ಬಿಟ್ಟು ಸೇಲ್ಸ್ ಮೆನ್ ಬಂದ್ಬಿಡ್ತಾನೆ, ಅವನು ಕಮ್ಯುನಿಕೇಟ್ ಮಾಡ್ತಾನೆ. ಏನು ಹೇಳ್ತಾನೆ, ಪ್ರಮೋಟ್ಸ್ ಬ್ರ್ಯಾಂಡ್, ವ್ಯಾಕ್ಯೂಮ್ ಕ್ಲೀನರ್ನ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕೆ ಬಂದಿದ್ದಾನೆ ಆ್ಯಸ್ ಇಸ್ ಬೆಸ್ಟ್. ಓಕೆ, ಯಾವ ಚಾನಲ್ ಹೇಳ್ತಾನೆ, ಟೆಲಿವಿಷನ್ ಮೂಲಕ ಹೇಳ್ತಾನೆ. ಟು ಹೂಮ್, ಯಾರಿಗೆ ಹೇಳ್ತಾನೆ, ಟಾರ್ಗೆಟ್ ಆಡಿಯನ್ಸ್ ಯಾರು, ಈವ್ನಿಂಗ್ ಟಿ ವಿ ನೋಡ್ತಕ್ಕಂಥವ್ರು ಟಾರ್ಗೆಟ್ ಆಡಿಯನ್ಸ್. ಮತ್ತು ವಾಟ್ ಈಸ್ ದ ಎಫೆಕ್ಟ್ ಅಂದರೆ ಏನೇನು ಎಫೆಕ್ಟ್ ಆಗುತ್ತೆ, ಬ್ರ್ಯಾಂಡ್ ಅವೇರ್ನೆಸ್ ಆಗುತ್ತೆ, ಆ ವ್ಯಾಕ್ಯೂಮ್ ಟ್ಯೂಬ್ ಬಗ್ಗೆ ಅವ್ರಿಗೊಂದು ಬಿಲೀಫ್ ಬರುತ್ತೆ ಆಡಿಯನ್ಸ್ಗೆ, ಮತ್ತು ವ್ಯಾಕ್ಯೂಮ್ ಟ್ಯೂಬ್ ಸೇಲ್ಸು ಇನ್ಕ್ರೀಸ್ ಆಗುತ್ತೆ, ಮತ್ತು ಫೈನಲಿ ರೆವಿನ್ಯೂ ಜನರೇಟ್ ಆಗುತ್ತೆ. ದಿಸ್ ಈಸ್ ದ ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್ ರಿಲೇಟೆಡ್ ಟು ದ ಲ್ಯಾಸ್ವೆಲ್ಸ್ ಮಾಡೆಲ್. ನೋಡಿ ಲ್ಯಾಸ್ವೆಲ್ಸ್ ಮಾಡೆಲ್ ಅಂದರೆ ದೇರ್ ಆರ್ 5 ಕ್ವಶನ್ಸ್. ಓಕೆ, ನೋಡಿ ನೆಕ್ಸ್ಟು ಶೆನಾನ್ ವೀವರ್ ಮಾಡೆಲ್ಲು. ಸೊ ನೋಡಿ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್. ನೀವು ಯಾವುದೇ ಕೆಸೆಟ್ ಮತ್ತು ನೆಟ್ ಎಕ್ಸಾಮಲ್ಲಿ ಈ ಮಾಡೆಲ್ ಬಗ್ಗೆ ಕ್ವಶನ್ಸ್ ಮೋಸ್ಟ್ ಆಫ್ ಆಲ್ ದ ಟೈಮ್ ಕೇಳ್ತಾನೆ ಇರ್ತಾನೆ. ಈ ಮಾಡೆಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ದಿಸ್ ಇಸ್ ದ ಫಸ್ಟ್ ಮಾಡೆಲ್ ಹೈಲೈಟ್ಸ್ ದ ರೋಲ್ ಆಫ್ ನಾಯ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದು ಫಸ್ಟ್ ಇದೇ ಮಾಡೆಲಲ್ಲಿ. ಇಟ್ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ನಾಯ್ಸ್ನ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ಯಾವ ಮಾಡೆಲ್ ಅಂತ ಕೇಳಿದರೆ ಶೆನಾನ್ ವೀವರ್ ಮಾಡೆಲ್ ಅಂತ ನೀವು ತಿಳ್ಕೊಬೇಕು. ಓಕೆ, ನೋಡಿ
ನಿಮಗೆಲ್ಲ ಗೊತ್ತಿರೋಂಗೆ ದೇ ಆರ್ 5 ಕೀ ಪಾರ್ಟ್ಸ್ ಈ ಶೆನಾನ್ ವೇವರ್ ಮಾಡೆಲ್. ಒಂದು ಸೆಂಡರ್ ಇರುತ್ತೆ, ಎನ್ಕೋಡರು, ಚಾನಲ್ಲು, ಡಿಕೋಡರು ಮತ್ತು ರಿಸೀವರು. ಸೊ ಸೆಂಡರ್ ಆ್ಯಂಡ್ ರಿಸೀವರ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರ್ತಿದೆ ಗೊತ್ತು. ಬಟ್ ಈ ಎನ್ಕೋಡರ್ ಮತ್ತು ಡಿಕೋಡರ್ ಮತ್ತು ಚಾನಲ್ ಇದೆ ಮೀಡಿಯಮ್. ಇಲ್ಲಿ ಇಂಟ್ರೊಡ್ಯೂಸ್ ಆಗೋದು ನಾಯ್ಸ್. ಯಾವ ಥರ ನಾಯ್ಸ್ ಇರ್ಬೋದು? ದಟ್ ಮೇ ಇಟ್ ಬಿ ಎ ಸಿಮ್ಯಾಂಟಿಕ್ ನಾಯ್ಸ್ ಇರ್ಬೋದು, ಅಥವಾ ಸೈಕಲಾಜಿಕಲ್ ನಾಯ್ಸ್ ಇರ್ಬೋದು, ಫಿಸಿಕಲ್ ನಾಯ್ಸು ಮತ್ತು ಲಿಂಗ್ವಿಸ್ಟಿಕ್ ನಾಯ್ಸ್. ಸೊ ಈ ಥರ ಡಿಫ್ರೆಂಟ್ ನಾಯ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೈಕಾಲಜಿ ಅಂದರೆ ಮೆಂಟಲ್ಗೆ ಸಂಬಂಧಪಟ್ಟದ್ದು, ಲಿಂಗ್ವಿಸ್ಟಿಕ್ ಅಂದರೆ ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದು. ನೋಡಿ, ನಾನು ಇವಾಗ ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನಿಮ್ಗೆ ಅರ್ಥ ಆಗೋರು ಮಾತ್ರ ನೋಡ್ತೀರಾ, ಅದೇ ಬೇರೆ ಲ್ಯಾಂಗ್ವೇಜ್ನವ್ರು ಯಾರು ನೋಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇದು ನಾಯ್ಸ್ ಥರ ಆ್ಯಕ್ಟ್ ಆಗುತ್ತೆ. ಸೊ ನಾನು ಇವಾಗ ಯಾರು ಬೇರೆ ಭಾಷೆ, ಕನ್ನಡ ಬಿಟ್ಟು ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಹೇಳಿದರೆ ಕೆಲವರಿಗೆ ಅರ್ಥ ಆಗೋಲ್ಲ. ಸೊ ದಿಟ್ ಈಸ್ ದ ಲಿಂಗ್ವಿಸ್ಟಿಕ್ ನಾಯ್ಸ್ ಅಂತ ಕರಿತೀವಿ. ಇಟ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್, ನೋಡಿ ಇದು ಏನು ಮಾಡುತ್ತೆ, ಕೋಡಿಂಗು ಮತ್ತು ಡಿಕೋಡಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ ಈ ಮಾಡಲಲ್ಲಿ. ಓಕೆ, ನೆಕ್ಸ್ಟು ನೋಡಿ, ನಾನು ಹೇಳಿದ್ದೀನಿ ಎನ್ಕೋಡಿಂಗ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಎನ್ಕೋಡಿಂಗ್. ಈ ಎನ್ಕೋಡಿಂಗ್ ಪ್ರೊಸೆಸ್ ನಡಿಬೇಕಾದ್ರೆ ಸೆಂಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಧ್ಯೆ ನಾಯ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಇಟ್ ಕ್ಯಾನ್ ಡಿಸ್ಟರ್ಬ್ ದ ಮೆಸೇಜ್. ಸೆಂಡರ್ ಏನು ಹೇಳಬೇಕು ಅಂತಿದ್ದಾನೆ ಮೆಸೇಜ್ನ, ಅದನ್ನು ಡಿಸ್ಟರ್ಬ್ ಮಾಡುತ್ತೆ ನಾಯ್ಸ್. ಓಕೆ, ಸೊ ಇನ್ ಟ್ರೆಡಿಷ್ನಲ್ ಸೆನ್ಸ್ ದಿಸ್ ಮೇ ಬಿ ಎ ಸ್ಟ್ಯಾಟಿಕ್ ಆರ್ ರೇಡಿಯೋ ಬ್ರಾಡ್ಕಾಸ್ಟರ್ಸ್. ನೋಡಿ, ಟ್ರೆಡಿಷ್ನಲ್ಲಾಗಿ ನೋಡಿ ರೇಡಿಯೋ ಬ್ರಾಡ್ಕಾಸ್ಟರ್ ಮತ್ತು ಕೆಲಸಲ್ಲಿ ನೀವು ರೇಡಿಯೋ ಕೇಳ್ತಾ ಇದ್ದರೆ ಸಿಗ್ನಲ್ ಕರೆಕ್ಟಾಗಿ ಕ್ಯಾಚ್ ಆಗೋದಿಲ್ಲ. ಅವಾಗೇನಂತ ಒಂಥರ ಸೌಂಡ್ ಬರುತ್ತೆ ಅಂತ. ರೇಡಿಯೋ ಸಿಗ್ನಲ್ ಕ್ಯಾಚ್ ಆಗಲಿಲ್ಲ ಅಂದರೆ ನಿಮಗೆ ಒಂಥರ ಸೌಂಡ್ ಬರುತ್ತೆ. ದಟ್ ಈಸ್ ಕಾಲ್ಡ್ ದ ನಾಯ್ಸ್. ಓಕೆ, ಇಟ್ ಡಿಸ್ಟರ್ಬ್ಸ್ ದ ಮೆಸೇಜ್. ಅಥವಾ ನೀವು ಇಮೇಲ್ ಕನ್ವರ್ಸೇಷನ್ ಮಾಡಬೇಕಾದ್ರೆ, ಇಮೇಲ್ ಬರೀಬೇಕಾದ್ರೆ ಮಿಸ್ಪೆಲ್ಲಿಂಗ್ ಮಾಡ್ತೀರಾ ಇಮೇಲು. ಸೊ ಇಮೇಲ್ ಏನಾಗುತ್ತೆ, ಮತ್ತೆ ಅದು ರಿಬೌಂಡ್ ಆಗಿ ನಿಮಗೆ ತಲುಪುತ್ತೆ. ಮತ್ತು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಮಿಸ್ ಹಿಯರಿಂಗ್, ನಾವು ಕರೆಕ್ಟಾಗಿ ಕೇಳದೇ ಇರ್ತಕ್ಕಂಥದ್ದು, ಅದು ಕೂಡ ನಾಯ್ಸ್ ಥರ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ನೋಡಿ, ದಿಸ್ ಮಾಡೆಲ್ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದ ರೋಲ್ ಆಫ್ ನಾಯ್ಸ್ ಇನ್ ಕಮ್ಯುನಿಕೇಷನ್ ಪ್ರೋಸೆಸ್. ಇಂಪಾರ್ಟೆಂಟ್ ಪಾಯಿಂಟ್. ಸಿಂಪಲ್ ಮಾಡಲು ಸೆಂಡರು, ಎನ್ಕೋಡರು, ಚಾನಲ್, ನಾಯ್ಸಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಡಿಕೋಡರ್, ರಿಸೀವರ್ ಆ್ಯಂಡ್ ಫೀಡ್ಬ್ಯಾಕ್. ಓಕೆ, ದಿಸ್ ಇಸ್ ದ ಶೆನಾನ್ ವೇವರ್ ಮಾಡೆಲ್ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್ ಇಸ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಬರ್ಲೋಸ್ SMCR model. ಸೊ ಹೂ ಕಾಯಿನ್ ದ SMCR model ಅಂದರೆ ನೆನ್ಪಿಟ್ಕೊಂಡಿರಬೇಕು, ಬರ್ಲೋ ಕಾಯಿನ್ ದ SMCR model ಅಂತ. SMCR ಫುಲ್ ಫಾರ್ಮ್ ಏನು? ಸೋರ್ಸ್, ಮೆಸೇಜ್, ಚಾನಲ್ ಆ್ಯಂಡ್ ರಿಸೀವರ್. ಸೊ ಇಲ್ಲಿ ನೋಡಿ, ಕೆಲವೊಂದು ಟ್ರೈಟ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈ ಪ್ರತಿಯೊಂದು ಸ್ಟೆಪ್ಸಲ್ಲೂ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಟ್ರೈಟ್ಸ್ ಇರುತ್ತೆ. ಸೊ ಇಲ್ಲಿ ಸೋರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ರಿಸೀವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೋತ್ ಆರ್ ಸಿಮಿಲರ್. Source and receiver characteristics both are similar here. So ನೋಡೋಣ ಇಲ್ಲಿ ಬರ್ಲೋಸ್ SMCR model. So it gives the detailed account of key elements step by step ಮೂಲಕ ಎಕ್ಸ್ಪ್ಲೇನ್ ಮಾಡ್ಕೊಳುತ್ತೆ. ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಫೆಕ್ಟ್ ಮಾಡುತ್ತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಮೆಸೇಜ್ನ, ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಪ್ರೋಸೆಸ್ನ ಅಫೆಕ್ಟ್ ಮಾಡುತ್ತೆ ಅನ್ನೋದು. ಮತ್ತು ಸೋರ್ಸಲ್ಲಿ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ. ಎಲಿಮೆಂಟ್ಸ್ ಆಫ್ ದ ಸೋರ್ಸ್ ಇನ್ಕ್ಲೂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಪರ್ಸನ್ಸ್ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಮತ್ತು ಆ್ಯಟಿಟ್ಯೂಡ್ ಇರ್ಬೋದು, ಆ್ಯಂಡ್ ಇಸ್ ಕಲ್ಚರ್ ಇರ್ಬೋದು. ಸೇಮ್ ನೋಡಿ, ಸೋರ್ಸ್ ಸಿಮಿಲರ್ ಟು ದ ರಿಸೀವರ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಮೆಸೇಜಲ್ಲಿ ಕಂಟೆಂಟ್, ಸ್ಟ್ರಕ್ಚರ್ ಆ್ಯಂಡ್ ಕೋಡ್. ಮತ್ತು ಚಾನಲ್ಸಲ್ಲಿ ಬಂದ್ಬಿಟ್ಟು ಸೆನ್ಸಸ್ ಆಫ್ ಹಿಯರಿಂಗು, ಸೀಯಿಂಗ್, ಟಚಿಂಗ್, ಸ್ಮೆಲ್ಲಿಂಗ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಸೊ ನೋಡಿ, ದೇರ್ ಆರ್ ದ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, 5 ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಸೊ ಸೋರ್ಸಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಫ್ ದ ಪರ್ಸನ್, ಇಸ್ ಆಟಿಟ್ಯೂಡ್, ಇಸ್ ನಾಲೆಜ್, ಸೋಷಿಯಲ್ ಸಿಸ್ಟಮ್ ಮತ್ತು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಮತ್ತು ಸೋಷಿಯಲ್ ಸಿಸ್ಟಮ್. ಇದೆಲ್ಲ
ಪ್ರಮುಖ ಪಾತ್ರ ವಹಿಸುತ್ತೆ. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೋರ್ಸ್ ಆ್ಯಂಡ್ ದ ರಿಸೀವರ್. ಸೊ ನೋಡಿ, ರಿಸೀವರಲ್ಲೂ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಚಾನಲ್, ನೀವು ಚಾನಲ್ಸಿಗೆ ಬಂದರೆ, ಸೊ ಚಾನಲಲ್ಲಿ ನಮ್ಮ ಸೆನ್ಸ್ ಆರ್ಗನ್ಸ್ ಏನಿದೆ ಅದನ್ನು ನಾವು ಚಾನಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಬರ್ಲಸ್ ಕನ್ಸಿಡರ್ ಮಾಡಿದರೆ ಯಾವುದು ಹಿಯರಿಂಗ್, ಸೀಯಿಂಗ್, ಟಚಿಂಗ್, ಸ್ಮೆಲ್ಲಿಂಗ್ ಆ್ಯಂಡ್ ಟೇಸ್ಟಿಂಗ್, ದೀಸ್ ಆರ್ ದ ಪ್ರೈಮರಿ ಸೆನ್ಸಿಂಗ್ ಆರ್ಗನ್ಸ್. ನೆಕ್ಸ್ಟ್ ಮೀಡಿಯಮಿಗೆ ಬಂದರೆ ವಾಟ್ ಕೈಂಡ್ ಆಫ್ ಮೆಸೇಜ್, ಏನು ಮೆಸೇಜ್ ಇದೆ, ಏನು ಕಂಟೆಂಟ್ ಇದೆ, ಏನು ಎಲಿಮೆಂಟ್ಸ್ ಇದೆ, ಮತ್ತು ಸ್ಟ್ರಕ್ಚರ್ ಇದೆ, ಕೋಡ್ ಏನಿದೆ, ಟ್ರೀಟ್ಮೆಂಟ್ ಏನಿದೆ, ಒಂದು ಸ್ಟ್ರಕ್ಚರ್ ಆಫ್ ದ ಮೆಸೇಜ್ನ ಹೇಳುತ್ತೆ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ SMCR ಮಾಡೆಲ್. ಓಕೆ, ನೆಕ್ಸ್ಟು ಇಂಟ್ರಾಕ್ಟಿವ್ ಮಾಡೆಲ್ಸಿಗೆ ಬಂದರೆ ವಿ ಆಲ್ಸೋ ಕಾಲ್ ಇಟ್ ಆಸ್ ಎ 2-way ಕಮ್ಯುನಿಕೇಷನ್ ಅಂತಲೂ ಕರಿತೀವಿ. ಓಕೆ, ಹಿಯರ್ ದ ರೋಲ್ ಆಫ್ ದ ಸೆಂಡರ್ ಆ್ಯಂಡ್ ಕಮ್ಯುನಿಕೇಷನ್ ವಿಲ್ ಎಕ್ಸ್ಚೇಂಜ್, ಅಥವಾ ನಾವು ದೆರ್ ಇಸ್ ನೋ ಸೆಂಡರ್ ಆ್ಯಂಡ್ ರಿಸೀವರ್, ವಿ ಕಾಲ್ ಇಟ್ ಆಸ್ ಎ ಕಮ್ಯುನಿಕೇಟರ್ ಅಂತನಾದರೂ ಕರಿಬೋದು. ಸೊ ಆಸ್ಗುಡ್ ಶಿರಾಮ್ ಮಾಡೆಲ್ ಅಂತ ಇದೆ. ಆಸ್ಗುಡ್ ಮಾಡೆಲಲ್ಲಿ ಸೊ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಕಮ್ಯುನಿಕೇಷನ್ ಈಸ್ ಈಕ್ವಲ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ರೆಸಿಪ್ರೋಕಲ್. ದಿಸ್ ಮಾಡೆಲಲ್ಲಿ ಸೊ ಕಮ್ಯುನಿಕೇಷನ್ ಈಸ್ ಈಕ್ವಲ್ ಮತ್ತು ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ನೋಡಿ, ಸೆಂಡರ್ ಇರ್ತಾನೆ, ರಿಸೀವರ್. ಸೊ ಒಂದು ಮೆಸೇಜ್ ಪಾಸ್ ಆಗುತ್ತೆ, ಮತ್ತು ಅದು ಇಂಟರ್ಪ್ರಿಟ್ ಮಾಡಿ ಡಿಕೋಡ್ ಮಾಡಿ ಮತ್ತೆ ಮೆಸೇಜ್ ರಿವರ್ಸ್ ಆಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಂಟರ್ಪ್ರಿಟರ್ ನೀವು ಆಸ್ಗುಡ್ ಮಾಡೆಲಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ದಿಸ್ ಇಂಟರ್ಪ್ರಿಟರ್, ಪ್ರೆಸೆನ್ಸ್ ಆಫ್ ದ ಇಂಟರ್ಪ್ರಿಟರ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್, ಎಷ್ಟು ಮೆಸೇಜ್ ಬಂದಿದ್ದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ. ಆ ಮೆಸೇಜ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅನ್ನೋದು ಇಂಟರ್ಪ್ರಿಟರ್ ಕೆಲಸ. ಅಂದರೆ ಇಂಟರ್ಪ್ರಿಟ್ ಮಾಡೋದು, ಬಂದಿರೋ ಮೆಸೇಜ್ನ ಇಂಟರ್ಪ್ರಿಟ್ ಮಾಡಿ ಅರ್ಥ ಮಾಡ್ಕೊಳೋದು. ಸೊ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಸಿಂಕ್ರೋನಸ್ ಕಮ್ಯುನಿಕೇಷನ್ ಮಾತ್ರ ಇದು ಸಾಧ್ಯ ಆಗುತ್ತೆ. ಸಿಂಕ್ರೋನಸ್ ಕಮ್ಯುನಿಕೇಷನ್, ಸಿಂಕ್ರೋನಸ್ ಅಂದರೆ ವಿ ನೋ ದಟ್ ಲೈವ್ ಇಂಟ್ರಾಕ್ಷನ್ ನಡೀಬೇಕಾದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಇದರಲ್ಲಿ ನೋಡಿ, ಆಸ್ಗುಡ್ ಮಾಡೆಲಲ್ಲಿ ಸೊ ದ ಪರ್ಸನ್ ಅಥವಾ ಕಮ್ಯುನಿಕೇಟರ್ ವಿಲ್ ಗಿವ್ ಫೀಡ್ಬ್ಯಾಕ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಅಂತಲೇ ಹೇಳ್ಬೋದು ನಾವು. ಲೈವ್ ಕಮ್ಯುನಿಕೇಷನ್ ಇದ್ದಾಗ ಯಾವಾಗಲೂ ನಾವು ಫೀಡ್ಬ್ಯಾಕು ಇಮಿಡಿಯೇಟಾಗಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಕಮ್ಯುನಿಕೇಷನಲ್ಲಿ ನೋಡ್ತಾ ಇದ್ದರೆ ಯಾವ್ದಾದ್ರು ಫ್ಯಾಕಲ್ಟಿ ಪಾಠ ಮಾಡ್ತಾಯಿದ್ರೆ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂದರೆ ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅವ್ರು ಇಮಿಡಿಯೇಟಾಗಿ ಫೀಡ್ಬ್ಯಾಕ್ ಕೊಡ್ತಾರೆ, ಅಥವಾ ಇಮಿಡಿಯೇಟಾಗಿ ಏನಾದ್ರು ಕ್ವಶನ್ ಕೇಳ್ತಾರೆ. ದಿಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಅದನ್ನು ಇಲ್ಲಿ ಹೇಳಿರೋದು. ಕಮ್ಯುನಿಕೇಷನ್ ಈಸ್ ದ ಈಕ್ವಲ್ ಆ್ಯಂಡ್ ರೆಸಿಪ್ರೋಕಲ್ ಪ್ರೋಸೆಸ್, does not differentiate between the sender and the receiver. ನೋಡಿ, there is no difference between the sender and receiver, we call it as a communicator. So but sees each as a equal position of message to the encoder, but sees each as being a equal position of message encoder and decoders. ಇದೊಂದು ಪಾಯಿಂಟ್. ಮತ್ತು ದಿಸ್ ಮಾಡೆಲ್ ಇಸ್ ಬೆಸ್ಟ್ ಫಾರ್ ಎಕ್ಸ್ಪ್ಲೈನಿಂಗ್ ಆ್ಯಂಡ್ ಎಕ್ಸಾಮಿನಿಂಗ್ ದ ಪರ್ಸನಲ್ಸ್. ನೋಡಿ, ಸಿಂಕ್ರೋನಸ್ ಕಮ್ಯುನಿಕೇಷನ್, ಲೈವ್ ಕಮ್ಯುನಿಕೇಷನ್ ನಡೀಬೇಕಾದ್ರೆ, ಅಥವಾ ಫೇಸ್ ಟು ಫೇಸ್ ಡಿಸ್ಕಷನ್, ಇಮಿಡಿಯೇಟ್ ಫೀಡ್ಬ್ಯಾಕ್ ಈಸ್ ಇಮಿಡಿಯೇಟ್, ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ಒನ್. Noise can be reduced through ongoing clarification of the message during conversation. ನೋಡಿ, ಕಾನ್ವರ್ಸೇಷನ್ ನಡೀಬೇಕಾದ್ರೆ ನಾಯ್ಸು, ಆನ್ಗೋಯಿಂಗ್ ಕಾನ್ವರ್ಸೇಷನ್ ನಡೀಬೇಕಾದ್ರೆ ನಾಯ್ಸು ಸಪ್ರೆಸ್ ಆಗುತ್ತೆ ಈ ಮಾಡೆಲಲ್ಲಿ. ಓಕೆ, ನೆಕ್ಸ್ಟ್ ಮಾಡೆಲ್ಲು ವೆಸ್ಟ್ಲಿ ಆ್ಯಂಡ್ ಮೆಕ್ಲೀನ್ ಮಾಡೆಲ್. ವೆಸ್ಟ್ಲಿ ಆ್ಯಂಡ್ ಮೆಕ್ಲೀನ್ ಮಾಡೆಲ್ ಶೋಸ್ ದಟ್ ಅವರ್ ಕಮ್ಯುನಿಕೇಷನ್ ನೋಡಿ, ಕಮ್ಯುನಿಕೇಷನ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಎನ್ವಿರಾನ್ಮೆಂಟಲ್, ಕಲ್ಚರಲ್ ಆ್ಯಂಡ್ ಪರ್ಸನಲ್ ಫ್ಯಾಕ್ಟರ್ಸ್. ವೆಸ್ಟ್ಲಿ ಮತ್ತು ಮೆಕ್ಲಿನ್ ಮಾಡೆಲಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಮಾಡ್ತಕ್ಕಂಥ ಯಾವುದೇ ಕಮ್ಯುನಿಕೇಷನ್ನು, ನಾವು ಮಾಡ್ತಕ್ಕಂಥ ಕಮ್ಯುನಿಕೇಷನ್ನು ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲು ಮತ್ತು ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡು, ನಾವೆಲ್ಲಿಂದ ಬಂದಿದ್ದೀವಿ, ಏನು ಬಿಹೇವಿಯರ್ ಇದೆ, ಮತ್ತು ನಮ್ಮ ಪರ್ಸನಲ್ ಫ್ಯಾಕ್ಟರ್ಸ್, ಇದೆಲ್ಲ ಇನ್ಫ್ಲುಯೆನ್ಸ್ ಆಗಿರುತ್ತೆ ನಾವು ಮಾಡೋ ಕಮ್ಯುನಿಕೇಷನ್.
ಹೌದು, ಕೆಲವು ಸಮಯ ನಾವು ನೋಡಿ ಆಲ್ ಓವರ್ ಕರ್ನಾಟಕ ತಗೊಂಡ್ರೆ ನಾರ್ತ್ ಕರ್ನಾಟಕದವರೇ ಒಂಥರ ಬೇರೆ ಥರ ಕಮ್ಯುನಿಕೇಟ್ ಮಾಡ್ತಾರೆ, ಈ ಕಡೆ ಮಂಗಳೂರು ಸೈಡ್ ಒಂಥರ ಕಮ್ಯುನಿಕೇಟ್ ಮಾಡ್ತಾರೆ, ಮತ್ತು ಬ್ಯಾಂಗ್ಳೂರು ಸೈಡ್ ಇರೋರು ಮತ್ತು ಮಧ್ಯ ಕರ್ನಾಟಕದವರು ಬೇರೆ ಬೇರೆ ಥರ ಕಮ್ಯುನಿಕೇಟ್ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸಮ್ಟೈಮ್ಸ್ ಪರ್ಸ್ನಲ್ ಫ್ಯಾಕ್ಟರ್ಸ್ ಆಲ್ಸೋ. ಪರ್ಸ್ನಲ್ ಫ್ಯಾಕ್ಟರ್ಸ್ ಅಂದರೆ ಅವರ ಆ್ಯಟಿಟ್ಯೂಡ್ ಇರ್ಬೋದು ಅಥವಾ ಅವರು ವರ್ಕ್ ಎನ್ವಿರಾನ್ಮೆಂಟ್ ಇರ್ಬೋದು, ಅದೆಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ನೋಡಿ, ವೆಸ್ಲಿ ಮತ್ತು ಮೆಕ್ಲಿನ್ ಮಾಡಲಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಫೀಡ್ಬ್ಯಾಕ್ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಂಫಸಿಸ್ ದ ಇಂಪಾರ್ಟೆಂಟ್ ರೋಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಕಮ್ಯುನಿಕೇಷನ್, ಇದೆಲ್ಲ ನೋಡಿದ್ದೀವಿ. ಓಕೆ, ಸೊ ಇಟ್ ಶೋಸ್ ದಟ್ ದ ಥಿಂಗ್ಸ್ ವಿ ಸೇ ಆ್ಯಂಡ್ ಕಮ್ಯುನಿಕೇಟ್ ಆರ್ ಇನ್ಫ್ಲುಯೆನ್ಸ್ ಬೈ. ಏನು ನಾವು ಕಮ್ಯುನಿಕೇಟ್ ಮಾಡೋದು ಏನು ಇನ್ಫ್ಲುಯೆನ್ಸ್ ಆಗಿರುತ್ತೆ ಅಂದರೆ ಹೂ ವಿ ಆರ್, ವಾಟ್ ಅವರ್ ಬ್ಯಾಕ್ಗ್ರೌಂಡ್ ಈಸ್ ಆ್ಯಂಡ್ ವಾಟ್ ಪರ್ಸ್ಪೆಕ್ಟಿವ್ ವಿ ಆರ್ ಅಪ್ರೋಚಿಂಗ್ ದ ಇಶ್ಯೂ ಫ್ರಮ್. 3 ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೂ ವಿ ಆರ್, ನಾವು ಯಾರು, ಮತ್ತು ವಾಟ್ ಆರ್ ದ, ನಮ್ಮ ಬ್ಯಾಕ್ಗ್ರೌಂಡ್ ಏನು, ವಾಟ್ ಅವರ್ ಬ್ಯಾಕ್ಗ್ರೌಂಡ್ ಈಸ್, ಮತ್ತು ನಾವು ಒಂದು ಇಶ್ಯೂನ ಯಾವ ಕಣ್ಣಿಂದ ನೋಡ್ತೀವಿ, ಅಂದರೆ ಯಾವ ರೀತಿಯಲ್ಲಿ ಮತ್ತು ಯಾವ ರೀತಿ, ಮತ್ತು ಇನ್ನೊಂದಿದೆಯಲ್ಲ ಪರ್ಸ್ಪೆಕ್ಟಿವ್ ಅಂದರೆ ದೃಷ್ಟಿಕೋನ, ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ, ಅದಕ್ಕೆ ನಾವು ಆ ವಿಷಯ ಬಗ್ಗೆ ಯಾವ ಅಪ್ರೋಚ್ನ ನಾವು ಅಳವಡಿಸ್ಕೊತೀವಿ ಸಾಲ್ವ್ ಮಾಡೋದಕ್ಕೆ, ಅದೆಲ್ಲ ಇಲ್ಲಿ ಈ ಮಾಡಲಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ದಿಸ್ ಮಾಡಲ್ ಟೇಕ್ಸ್ ಇನ್ ಟು ಅಕೌಂಟ್ ದಟ್ ಆಬ್ಜೆಕ್ಟ್ ಆಫ್ ಓರಿಯೆಂಟೇಷನ್, ಬ್ಯಾಕ್ಗ್ರೌಂಡ್, ಕಲ್ಚರ್ ಆ್ಯಂಡ್ ಬಿಲೀಫ್ ಆಫ್ ದ ಸೆಂಡರ್ ಆ್ಯಂಡ್ ರಿಸೀವರ್. ಹೇಳಿದ್ನಲ್ಲ, ಸೆಂಡರ್ ಆ್ಯಂಡ್ ರಿಸೀವರ್ದು ಬ್ಯಾಕ್ಗ್ರೌಂಡು ಮತ್ತು ಕಲ್ಚರು ಮತ್ತು ಅವ್ನ ಬಿಲೀಫ್ ಸಿಸ್ಟಮ್ ಮೇಲೆ, ಅವ್ನ ಬಿಲೀಫ್ ಸಿಸ್ಟಮ್ಸು ಇನ್ಫ್ಲುಯೆನ್ಸ್ ಆಗುತ್ತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ. It also considers the message to have been received and sent within a broader social context that needs to be considered to know and understand the message. ನೋಡಿ, ಈ ಸೆಂಡರ್ ಮತ್ತು ರಿಸೀವರ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅವ್ರಿಗೇನಿರಬೇಕು, ಒಂಥರ ಬ್ರಾಡರ್ ಸೋಷಿಯಲ್ ಕಾಂಟೆಕ್ಸ್ಟ್, ಅಂದರೆ ಬ್ರಾಡರ್ ಥಿಂಕಿಂಗ್ ಮೈಂಡ್ ಇರಬೇಕು. ನೋಡಿ, ಈಚ್ ಆ್ಯಂಡ್ ಎವರಿ ಪರ್ಸನ್ನು ಯಾವಾಗಲೂ ಸೇಮ್ ಇರೋದಿಲ್ಲ, ಹೌದಾ? ಈಚ್ ಆ್ಯಂಡ್ ಎವರಿ ಪರ್ಸನ್ಸ್ ಅವ್ನ ಬಿಲೀಫ್ ಸಿಸ್ಟಮ್ ಬೇರೆ ಇರುತ್ತೆ, ಅವ್ನ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ, ಅವ್ನ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬೇರೆ ಇರುತ್ತೆ. ಸೊ ಈ ಥರ ಇದ್ದಾಗ, ಸೊ ಬ್ರಾಡರ್ ಪ್ರಾಸ್ಪೆಕ್ಟಲ್ಲಿ ನಾವು ಯಾವಾಗಲೂ ಕಮ್ಯುನಿಕೇಟ್ ಮಾಡೋ ಅವಶ್ಯಕತೆ ಇರುತ್ತೆ ಅಂತ ಈ ಮಾಡಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಸುಮ್ಮನೆ ಒಂದ್ಸಲಿ ಇದನ್ನು ನೋಡ್ಕೊಂಬಿಡಿ, ಇದು ಅಷ್ಟು ಪ್ರಾಮುಖ್ಯತೆ ಇಲ್ಲ ಇದಕ್ಕೆ. ಓಕೆ, ನೆಕ್ಸ್ಟ್ ದಿ ಟ್ರಾನ್ಸಾಕ್ಷನಲ್ ಮಾಡಲ್. ಟ್ರಾನ್ಸಾಕ್ಷನಲ್ ಮಾಡಲಲ್ಲಿ ಬರ್ಲಾಂಡ್ಸ್ ಟ್ರಾನ್ಸಾಕ್ಷನಲ್ ಮಾಡಲ್ ಅಂತ ಇದೆ. ಬರ್ಲಾಂಡ್ಸ್ ಟ್ರಾನ್ಸಾಕ್ಷನಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಹೈಲೈಟ್ಸ್ ದ ರೋಲ್ ಆಫ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕ್ಯೂಸ್. ದಿಸ್ ಇಸ್ ದ ಇಂಪಾರ್ಟೆಂಟ್. ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕ್ಯೂಸ್ ಅಥವಾ ಕ್ಯೂಸ್ ಅಂತ ನಿಮಗೇನಾದರೂ ವರ್ಡ್ ಬಂದರೆ ಅದು ಬರ್ಲಾಂಡ್ಸ್ ಟ್ರಾನ್ಸಾಕ್ಷನಲ್ ಮಾಡಲ್ ಅಂತಲೇ ತಿಳ್ಕೋಬೇಕು. ದಟ್ ವಿಲ್ ಇಂಪ್ಯಾಕ್ಟ್ ಅವರ್ ಮೆಸೇಜಸ್. So, Bolland transaction model explores the interpersonal and immediate feedback communication. Interpersonal ಅಂದ್ರೇನು? The communication is happening between the two or more persons. ಇಬ್ಬರಕ್ಕಿಂತ ಹೆಚ್ಚಿನ ಜನಗಳ ಮಧ್ಯೆ ಕಮ್ಯುನಿಕೇಷನ್ ನಡೀಬೇಕಾಗಿರೋದನ್ನ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ ರಿಕ್ವೆಸ್ಟ್ ದ ಇಮಿಡಿಯೇಟ್ ಫೀಡ್ಬ್ಯಾಕ್. ಓಕೆ, central to this approach is the idea that feedback for the sender is reply for the receiver. ನೋಡಿ, ಈ ಅಪ್ರೋಚ್ ಇದೆಯಲ್ಲ, ಈ ಟ್ರಾನ್ಸಾಕ್ಷನ್ ಮಾಡಲ್ ಅಪ್ರೋಚ್ ಇದೆಯಲ್ಲ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಐಡಿಯಾ ದಟ್ ಫೀಡ್ಬ್ಯಾಕ್ ಫಾರ್ ದ ಸೆಂಡರ್ಗೆ ಏನು ಫೀಡ್ಬ್ಯಾಕ್ ಬರುತ್ತೆ, ಮತ್ತು ಫೀಡ್ಬ್ಯಾಕ್ ಅಂದರೆ ರಿಪ್ಲೈ ಫ್ರಮ್ ದ ರಿಸೀವರ್, ರಿಪ್ಲೈ ಏನು ಬರುತ್ತೆ ಅದ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ಆಲ್ಸೋ ಹೈಲೈಟ್ಸ್ ದ ರೋಲ್ ಆಫ್ ಕ್ಯೂಸ್. ನೋಡಿ, ಕ್ಯೂಸ್ ಇನ್ ಇಂಪ್ಯಾಕ್ಟಿಂಗ್ ಅವರ್ ಮೆಸೇಜಸ್. It might be public cues which are environmental cues ಇರ್ಬೋದು, ಅಥವಾ ಪ್ರೈವೇಟ್ ಕ್ಯೂಸ್, ಪರ್ಸನಲ್ ಥಾಟ್ಸ್ ಅಥವಾ ಪರ್ಸನಲ್ ಬ್ಯಾಕ್ಗ್ರೌಂಡ್ ಇರ್ಬೋದು. ಓಕೆ, ಆ್ಯಂಡ್ ಆಲ್ಸೋ ವಿತ್ ದ ಎಂಫಸಿಸ್ ಆನ್ ಕ್ಯೂಸ್, ಬರ್ಲಾಂಡ್ ಮಾಡಲ್ ಹೈಲೈಟ್ಸ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದಟ್ ವಿ ಆರ್ ಥಿಂಕ್ ಆ್ಯಂಡ್ ಸೇ. ಯೋಚನೆ ಮಾಡಿ ನಾವು ಮಾತಾಡ್ತಕ್ಕಂಥದ್ರ ಬಗ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸು ಇಲ್ಲಿ ಇದೆ. ಓಕೆ, ಕ್ಯೂಸ್ ಅಂತ ನಿಮಗೆಲ್ಲಾದರೂ ಬಂದರೆ ದಟ್ ಮೈಟ್ ಬಿ ಪ್ರೈವೇಟ್ ಆರ್ ಪಬ್ಲಿಕ್. ಪ್ರೈವೇಟ್ ಅಂದರೆ ನಮ್ಮೊಳಗಿರೋ ಥಾಟ್ಸು, ನಮ್ಮ ಬ್ಯಾಕ್ಗ್ರೌಂಡ್, ಓಕೆ, ಬಿಲೀಫ್ಸ್. ಪಬ್ಲಿಕ್ ಅಂದರೆ ಔಟ್ಸೈಡ್ ಫ್ಯಾಕ್ಟರ್ಸ್.
ಸೊ ನೆಕ್ಸ್ಟು ಡ್ಯಾನ್ಸ್ ಹೆಲಿಕಲ್ ಮಾಡೆಲ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್. ಸೊ ಡ್ಯಾನ್ಸ್ ಹೆಲಿಕಲ್ ಮಾಡೆಲಲ್ಲಿ ಏನಾಗುತ್ತೆ, ಕಮ್ಯುನಿಕೇಷನ್ ಈಸ್ ದ ಕಂಟಿನ್ಯೂಸ್ ಪ್ರೋಸೆಸ್. ಹೌದಲ್ವಾ, ಕಮ್ಯುನಿಕೇಷನ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಮತ್ತು ಕಮ್ಯುನಿಕೇಷನ್ ಈಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಕಾಂಪ್ಲೆಕ್ಸ್ ಯಾವಾಗುತ್ತೆ, ಇನಿಷಿಯಲಿ ಕಮ್ಯುನಿಕೇಷನ್ ಈಸ್ ವೆರಿ ಈಸಿ, ಅದು ಬರ್ತಾ 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 ಕಮ್ಯುನಿಕೇಟ್ ಮಾಡ್ತಾ 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 ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಇಟ್ಸ್ ಎ ಸರ್ಕ್ಯುಲರ್ ಇನ್ ನೇಚರ್. ತೋರಿಸ್ತೀನಿ ಸರ್ಕ್ಯುಲರ್ ಹೇಗೆ ಅಂತ. ದಟ್ ಗೆಟ್ಸ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಆಸ್ ಕಮ್ಯುನಿಕೇಷನ್ ಅಕರ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಹೆಲಿಕಲ್ ಸ್ಪೇರ್. ಹೆಲಿಕಲ್ ಸ್ಪೇರಲ್ಲಿ ನೋಡಿದಿರಲ್ಲ ನೀವು. ನೋಡಿ, ಈಗ ಒಬ್ಬ ವ್ಯಕ್ತಿ ಅಂದರೆ ಚೈಲ್ಡ್ ಅಂತ ತಿಳ್ಕೊಳ್ಳಿ. ಚೈಲ್ಡ್ ಏನು ಮಾಡ್ತಾನೆ, ಕಮ್ಯುನಿಕೇಟ್ ಯಾವ ಥರ ಮಾಡ್ತಾನೆ, ಸುಮ್ಮನೆ ಬ್ಲಾ 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 ಅಂತ ಇರ್ತಾನೆ ಅಷ್ಟೇ. ಏನು ಮಕ್ಕಳು ಏನು ಮಾತಾಡ್ತಾರೆ, ಏನು ಮಾತಾಡೋಕ್ಕೆ ಬರಲ್ಲ. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಕಮ್ಯುನಿಕೇಷನ್. ಪೇರೆಂಟ್ಸ್ ಅರ್ಥ ಮಾಡಿಕೊಂಡ್ರೆ. ಓಕೆ, ನೆಕ್ಸ್ಟು ಯು ವಿಲ್ ಬಿಕಮ್ 10 years ಓಲ್ಡ್, 10 year ಅಥವಾ ಅದಕ್ಕಿಂತ ಕೆಳಗಿದ್ದರೆ ಸ್ವಲ್ಪ ಮಾತಾಡ್ತಾನೆ. ಓಕೆ, ಯು ವಿಲ್ ಟಾಕ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಕಮ್ಯುನಿಕೇಷನ್. ಆಮೇಲೆ ಸ್ಕೂಲ್, ಕಾಲೇಜ್. ಮಕ್ಕಳು ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಅವ್ರದ್ದು ಕಮ್ಯುನಿಕೇಷನ್ ಚೇಂಜ್ ಆಗುತ್ತೆ. ಮತ್ತು ಹಿ ವಿಲ್ ಗೆಟ್ಸ್ ಮ್ಯಾರಿಡ್. Then he will become old, and then the cycle process goes like this. ಸ್ಪೈರಲ್ ಥರ, ಈ ಥರ ಸ್ಪೈರಲ್ ಥರ ಈ ಸೈಕಲ್ ಪ್ರೊಸೆಸ್ಸು ಆಗ್ತಾನೆ ಇರುತ್ತೆ. ಸೊ ಎವ್ರಿ ಸ್ಟೇಜ್ ಆಫ್ ದ ಕಮ್ಯುನಿಕೇಷನ್ ಈಸ್ ಬಿಕಮಿಂಗ್ ಎ ಕಂಟಿನ್ಯೂಯಸ್ ಆ್ಯಂಡ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್. ಸೊ ನೋಡಿ, it is a circular model explaining how we improve our message over time by using a feedback. It is a circular message. ಬರ್ತಾ ಬರ್ತಾ ಏನಾಗುತ್ತೆ, ಮಗು ಇದ್ದಾಗ ಏನು ಅರ್ಥ ಆಗೋಲ್ಲ, ಬರ್ತಾ ಬರ್ತಾ ಏಜ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಹೌ ವಿ ಕ್ಯಾನ್ ಇಂಪ್ರೂವ್ ಅವರ್ ಮೆಸೇಜಸ್ ಓವರ್ ಟೈಮಿಂಗ್ ಬೈ ಯೂಸಿಂಗ್ ಎ ಫೀಡ್ಬ್ಯಾಕ್ ಇಂದ. ನಮ್ಮ ಮೆಸೇಜ್ನ, ನಮ್ಮ ಕಮ್ಯುನಿಕೇಷನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಮತ್ತು ವೆನ್ ವಿ ಕಮ್ಯುನಿಕೇಟ್ ವಿತ್ ಅದರ್ಸ್ ದೇರ್ ಫೀಡ್ಬ್ಯಾಕ್ ವಿಲ್ ಇನ್ಫ್ಲುಯೆನ್ಸ್ ಅವರ್ ನೆಕ್ಸ್ಟ್ ಸ್ಟೇಟ್ಮೆಂಟ್. ಹೌದು, ನಾವು ಯಾರ ಜೊತೆಗಾದ್ರು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅವರು ಕೊಡ್ತಕ್ಕಂಥ ಫೀಡ್ಬ್ಯಾಕು ನಾವು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಬೇಕು ಅದನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸೊ ವಿ ಬಿಕಮ್ ಮೋರ್ ನಾಲೆಡ್ಜಬಲ್. ಹೌದು, ನಾವು ಈಚ್ ಟೈಮ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ, ಈಚ್ ಸೈಕಲ್ ಮುಗಿಸ್ಬೇಕಾದ್ರೆ ನಾವು ತುಂಬ ನಾಲೆಡ್ಜಬಲ್ ಆಗ್ತೀವಿ ಮತ್ತು ನಮಗೆ ನಾಲೆಡ್ಜ್ ಬರುತ್ತೆ ಕಮ್ಯುನಿಕೇಟ್ ಮಾಡೋದ್ರಿಂದ. ಆ್ಯಂಡ್ ಆಲ್ಸೋ ಎನೇಬ್ಲಿಂಗ್ ಅಪ್ ಟು ಎಕ್ಸ್ಪ್ಯಾಂಡ್ ಅವರ್ ಸರ್ಕಲ್. ನೋಡಿ, ಮತ್ತು ಸೊ ರೆಪ್ರೆಸೆಂಟೆಡ್ ಬೈ ದ ಇನ್ಕ್ರೀಸಿಂಗ್ ವೈಡರ್ ಆ್ಯಂಡ್ ವೈಡರ್ ಸರ್ಕಲ್ಸ್. ನೋಡಿ, ಒಂದು ಸರ್ಕಲ್ ಇದ್ದರೆ ನಾವು ಕಮ್ಯುನಿಕೇಟ್ ಮಾಡ್ತಾ ಮಾಡ್ತಾ ಹೆಚ್ಚು ಸರ್ಕಲ್ನ, ರೀಚ್ ಸರ್ಕಲ್ ಅಂದರೆ ಏನಿಲ್ಲ, ಸೊ ಕಮ್ಯುನಿಕೇಟಿಂಗ್ ವಿತ್ ಅದರ್ ಪೀಪಲ್ಸ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ದೆನ್ ದ ಮೂಮೆಂಟ್ ಆಫ್ ದ ಸ್ಪೈರಲ್ ಇಂಡಿಕೇಟ್ಸ್ ದಟ್ ಈಚ್ ಕಮ್ಯುನಿಕೇಷನ್ ಪ್ರಾಕ್ಟೀಸಸ್ ಎ ನ್ಯೂ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ಒನ್ ಆ್ಯಸ್ ಕಮ್ಯುನಿಕೇಷನ್ ಡಸ್ ನಾಟ್ ಎವರ್ ಪರ್ಫೆಕ್ಟ್ಲಿ ರಿಪೀಟ್ ಇಟ್ ಸೆಲ್ಫ್. ನೋಡಿ, ಒಂದು ಕಮ್ಯುನಿಕೇಷನ್ ನೋಡಿ ಇಲ್ಲಿದೆ ಹೆಲಿಕಲ್ ಸ್ಟ್ರಕ್ಚರು. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಈ ಮುಗಿಯೋಷ್ಟೊತ್ತಿಗೆ ಒಂದು ಟೈಪ್ ಆಫ್ ಕಮ್ಯುನಿಕೇಷನ್ ಮುಗಿದಿರುತ್ತೆ. ಈ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಮ್ಮದೊಂದು ನಾಲೆಡ್ಜ್ ಇರುತ್ತೆ, ಇಲ್ಲಿ ಮಾಡಬೇಕಾದ್ರೆ ನಾಲೆಡ್ಜೆಲ್ಲ ಚೇಂಜ್ ಆಗಿರುತ್ತೆ. ಹೀಗೆ ದಿಸ್ ಇಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಮಾಡ್ತಾ ಈಚ್ ಟೈಮು ನಮ್ಮ ನಾಲೆಡ್ಜು ಮತ್ತು ನಾವು ಮಾಡಿದ ಮಾತುಗಾರಿಕೆ ಎಲ್ಲನೂ ಚೇಂಜ್ ಆಗಿರುತ್ತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ದ ಡ್ಯಾನ್ಸ್ ಹೆಲಿಕಲ್ ಮಾಡೆಲ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಮಾಡೆಲ್ಸ್. ಇದರಲ್ಲೇ ನಿಮಗೆ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಮಾಡೆಲ್ಸ್ ಅಂದರೆ ಶೆನನ್ ವೇವರ್ ಕಮ್ಯುನಿಕೇಷನ್ ಮಾಡೆಲ್ನ ಕೇಳಿದ್ದಾನೆ. ಅದು ಬಿಟ್ಟರೆ ಬರ್ಲೋಸ್, ನೆನ್ಪಿಟ್ಕೊಳ್ಳಿ, ಬರ್ಲೋಸ್ SMCR ಮಾಡೆಲ್. ಶೆನಾನ್ ವೀವರು, ಬರ್ಲೋಸ್ SMCR ಮಾಡೆಲ್ಲು, ಮತ್ತು ಬೇಸಿಕ್ ಮಾಡೆಲ್ಸ್ ಇದೆಯಲ್ಲ ಲೀನಿಯರು, ಇಂಟ್ರಾಕ್ಷನಲ್ಲು ಮತ್ತು ಟ್ರಾನ್ಸಾಕ್ಷನಲ್ಲು. ಅದು ಬಿಟ್ಟರೆ ನಾಯ್ಸ್ ಬಗ್ಗೆ ಕೇಳ್ಬೋದು. ಅದು ಬಿಟ್ಟರೆ ಫೈನಲ್ ಇವಾಗ ಇದೆ ಡ್ಯಾನ್ಸ್ ಹೆಲಿಕಲ್ ಸ್ಟ್ರಕ್ಚರ್ ಮಾಡೆಲ್ಲು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್
ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ಸೊ ಇಲ್ಲಿಗೆ ನಾವು ಕಮ್ಯುನಿಕೇಷನ್ ಮಾಡೆಲ್ನ ಮುಗಿಸೋಣ. ಸೊ ನೆಕ್ಸ್ಟು ಬೇರೆ ಸಬ್ಜೆಕ್ಟ್ ಅಥವಾ ಟಾಪಿಕ್ನಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.